ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಈಗ ನಾನು ಏನು ವೇರ್ ಮಾಡಿದ್ದೀನೋ ಬ್ಲೌಸ್ ನೋಡಿ ಎಷ್ಟು ಬ್ರಾಡ್ ಆಗಿದೆ ಬ್ಯಾಕ್ ಸೈಡ್ ನೆಕ್ ಅನ್ನೋದನ್ನು. ಈ ಬ್ಲೌಸ್ನ ನಾನು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ. ಈಗ ಈ ವಿಡಿಯೋದಲ್ಲಿ ಈ ಬ್ಲೌಸ್ನ ನಾನು ಯಾವ ರೀತಿ ಸ್ಟಿಚಿಂಗ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಯಾರಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ, ಈಗ ನಾನು ಕ್ಯಾನ್ವಾಸ್ ನೆಕ್ಕನ್ನು ಲೈನಿಂಗಿಗೆ ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಅಂದರೆ ಐರನ್ ಮಾಡ್ಕೊಂಡಿದ್ದೀನಿ. ನನಗೆ ಇಲ್ಲಿ ಬ್ಲೌಸ್ ಪೀಸ್ ಬಂದು ನನಗೆ ಸ್ವಲ್ಪ ತಿಕ್ಕಾಗಿರೋದ್ರಿಂದ ಡೈರೆಕ್ಟು ನಾನು ಲೈನಿಂಗ್ ಮೇಲೆ ಈ ರೀತಿ ಕ್ಯಾನ್ವಾಸನ್ನು ಐರನ್ ಮಾಡ್ಕೊಂಡಿದ್ದೀನಿ ನೆಕ್ಕನ್ನು. ಬ್ಲೌಸ್ ಪೀಸ್ ತುಂಬ ತೆಳುವಾಗಿದ್ದಾಗ ನಾವು ಈ ಮೆಥಡಲ್ಲಿ ನಾವು ಕ್ಯಾನ್ವಾಸನ್ನು ಸ್ಟಿಚ್ ಮಾಡಬಾರ್ದು, ಯಾಕಂದರೆ ನಮ್ಗೆ ಅದು ಔಟ್ ಸೈಡ್ಗೆ ಅನ್ನೋದು ನೀಟಾಗಿ ಕಾಣಿಸ್ತಾ ಇರುತ್ತೆ. ಈಗ ಫಸ್ಟ್ ನಾನು ಕ್ಯಾನ್ವಾಸನ್ನು ಲೈನಿಂಗ್ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಅಟ್ಯಾಚ್ ಮಾಡಿಕೊಂಡಾಗ ನಮಗೆ ನಾವು ಒಂದು ವೇಳೆ ವಾಶ್ ಮಾಡಿದ್ರೂ ಕೂಡ ನಮಗೆ ಅಲ್ಲಿ ಕ್ಯಾನ್ವಾಸ್ ಅನ್ನೋದು ಕಿತ್ಕೊಂಡು ಬರೋದಿಲ್ಲ, ನೀಟಾಗಿ ಫಿನಿಶಿಂಗ್ ಅನ್ನೋದು ನೀಟಾಗಿರುತ್ತೆ. ನೋಡಿ, ಈ ರೀತಿ ಈಗ ಒರಿಜಿನಲ್ ಅಂದರೆ ಮೈನ್ ಫ್ಯಾಬ್ರಿಕ್ ಮೇಲೆ ರೈಟ್ ಸೈಡಲ್ಲಿ ಈ ರೀತಿ ಪ್ಲೇಸ್ ಮಾಡಿಕೊಂಡು ಲೈನಿಂಗನ್ನು ಈಗ ನಮಗೇನು ಆ ಕ್ಯಾನ್ವಾಸ್ ನೆಕ್ ಇದೆಯೋ ಅದ್ರ ಸುತ್ತ ನಾವು ಈಗ ಆ ನೆಕ್ ಹೇಗಿದೆಯೋ ಹಾಗೆ ನಾವು ನೀಟಾಗಿ ಈಗ ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ, ಇಲ್ಲಿ ನೀಟಾಗಿ ಒಂದು ಕರ್ವ್ ಶೇಪು, ಅಂದರೆ ಒಂದು ಕರ್ವ್ ಶೇಪ್ ಬರೋ ಥರ ನಾವು ಇಲ್ಲಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ಕ್ಯಾನ್ವಾಸ್ ಎಡ್ಜಲ್ಲಿ ಮತ್ತು ಲೈನಿಂಗ್ ಕ್ಯಾನ್ವಾಸು ಮತ್ತು ಲೈನಿಂಗು ಎಡ್ಜಲ್ಲಿ ಸ್ಟಿಚ್ ಬರೋ ಥರ ನಾನು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ನಾನು ಕ್ಯಾನ್ವಾಸ್ ಮೇಲೆ ಒಂದೇ ಒಂದು ಹೆಡ್ಜಲ್ಲಿ ಸ್ಟಿಚ್ ಬರೋ ಥರ ನಾನು ಇಲ್ಲಿ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಯಾವ ರೀತಿ ಕೈಯನ್ನು ತಿರ್ಸ್ಕೊಳ್ತಾ ಇದ್ದೀನಿ ಅಂತ ನೀಟಾಗಿ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್. ಆ ಶೇಪ್ಸ್ ನಮಗೆ ಕರ್ವ್ಸ್ ಹೇಗಿರುತ್ತೋ ಹಾಗೆ ನಾವು ಕ್ಲಾತನ್ನು ಕೂಡ ತಿರುಗಿಸ್ಕೋಬೇಕು, ಆಗಲೇ ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ನೋಡಿ, ನನಗೆ ಅಲ್ಲಿ ಕರ್ವ್ ಶೇಪ್, ನಾನಿಲ್ಲಿ ಬಟನ್ ಸ್ಟಿಚ್ ಮಾಡ್ತಿರೋದ್ರಿಂದ ಕರ್ವ್ ಶೇಪ್, ಅಂದರೆ ನಾನಿಲ್ಲಿ ಶೋ ಬಟನ್ನ ಸ್ಟಿಚ್ ಮಾಡ್ತಿರೋದ್ರಿಂದ ನನಗೆ ಅಲ್ಲಿ ಕರ್ವ್ ಶೇಪ್ ಅನ್ನೋದು ಬೇಕು. ನೋಡಿ, ನಾನು ಫಸ್ಟ್ ಟೈಮ್ ಸ್ಟಿಚ್ ಮಾಡಿದಾಗ ನಂಗೆ ಆ ಶೇಪ್ ಅನ್ನೋದು ಕರೆಕ್ಟಾಗಿ ಬಂದಿಲ್ಲ. ಈಗ ಮತ್ತೆ ನಾನು ಅಲ್ಲಿ ನೀಟಾಗಿ ಶೇಪನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ, ಸ್ಟಿಚ್ ಮಾಡಿದ ನಂತರ ಈ ರೀತಿ ಚೆಕ್ ಮಾಡ್ಕೋಬೇಕು. ನಮಗೆಲ್ಲಾದರೂ ಒಂದು ವೇಳೆ ಶೇಪ್ ಸರಿಯಾಗಿ ಬಂದಿಲ್ಲ ಅಂದಾಗ ನಾವು ಮತ್ತೆ ರೀಸ್ಟಿಚ್ಚನ್ನು ಹಾಕ್ಕೋಬೇಕಾಗುತ್ತೆ. ನೋಡಿ, ಈಗ ಇನ್ನೊಂದು ಇಲ್ಲಿ ಬ್ಯಾಕ್ ಹುಕ್ಸ್ ಬ್ಲೌಸ್ ಆಗಿರೋದ್ರಿಂದ ಬ್ಯಾಕ್ ಪಾರ್ಟನ್ನು ಫಸ್ಟ್ ನಾನಿಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ, ಮೈನ್ ಫ್ಯಾಬ್ರಿಕ್ ಮೇಲೆ ರೈಟ್ ಸೈಡ್ ಮೇಲೆ ನಾವು ಈ ರೀತಿ ಲೈನಿಂಗನ್ನು ಪ್ಲೇಸ್ ಮಾಡಿಕೊಂಡು ಆ ನೆಕ್ಕು ಕ್ಯಾನ್ವಾಸ್ ನೆಕ್ಕು ಏನಿದೆಯೋ ಅದರ ಹೆಡ್ಜಲ್ಲಿ ನಾವು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊತ ಹೋಗಬೇಕು. ಫ್ರೆಂಡ್ಸ್, ಕ್ಯಾನ್ವಾಸ್ ನೆಕ್ಕನ್ನು ನಾವು ಸ್ಟಿಚ್ ಮಾಡ್ತಿದ್ದಾಗ ಸ್ಟಿಚ್ಚಿಂಗ್ ಅಂತರ ಅನ್ನೋದು ಕಡಿಮೆ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೀವು ನೆಕ್ ಫಿನಿಶ್ ಆದಮೇಲೆ ಸ್ಟಾಪ್ ಸ್ಟಿಚ್ಚನ್ನು ಹಾಕೋಕ್ಕೆ ಹೋಗ್ಬೇಡಿ, ನಿಮಗೆ ಲುಕ್ ಅನ್ನೋದು ಚೆನ್ನಾಗಿ ಕಾಣಿಸೋದಿಲ್ಲ. ಸ್ಟಿಚ್ಚಿಂಗ್ ಅಂತರ ಅನ್ನೋದು ನೀವು ಹೊಲಿಗೆ ಅಂತರ ಅನ್ನೋದು ನೀವು ಕಡಿಮೆ ಇಟ್ಕೊಂಡು ಸ್ಟಿಚ್ ಮಾಡಿದಾಗ ನಿಮಗೆ ಸ್ಟಾಪ್ ಸ್ಟಿಚ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ನೀಟಾಗಿ ಐರನ್ ಮಾಡ್ಕೊಬಿಟ್ರೆ ಲುಕ್ ಅನ್ನೋದು ನಿಮಗೆ ಬೋಟಿಕ್ ಲೆವೆಲಲ್ಲಿ ಬರುತ್ತೆ. ನಾನು ಕ್ಯಾನ್ವಾಸ್ ನೆಕ್ಕನ್ನು ಯೂಸ್ ಮಾಡಿಕೊಂಡು ನಾನು ನೆಕ್ಕನ್ನು ಸ್ಟಿಚ್ ಮಾಡಿದ್ರೆ ನಾನು ಕಿನಾರೆ ಸ್ಟಿಚ್ ಅಥವಾ ಸ್ಟಾಪ್ ಸ್ಟಿಚ್ಚನ್ನು ಹಾಕೋದಿಲ್ಲ. ನೋಡಿ, ನನಗೆ ಇಲ್ಲಿ ಶೋ ಬಟನ್ನ ನಾನು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನನಗೆ ಶೇಪ್ ಅನ್ನೋದು ಈ ರೀತಿ ಬರಬೇಕು. ನಿಮಗೆ ಡೈರೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ಳೋವಾಗ ಗೊತ್ತಾಗೋದಿಲ್ಲ ಅಂದರೆ ನೀವು ಒಂದು ಪೆನ್ನಿಂದ ಈ ರೀತಿ ಮಾರ್ಕ್ ಮಾಡಿಕೊಂಡು ಆ ಶೇಪನ್ನು ಏನು ಮಾರ್ಕ್ ಮಾಡಿದ್ರು ಅದರ ಮೇಲೆ ನೀಟಾಗಿ ನೀವು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಈ ಥರ ನಾವು ಶೇಪ್ಸ್ ಕೊಡುವಾಗ ನಾವು ಫಾಸ್ಟಾಗಿ ಸ್ಟಿಚ್ ಮಾಡೋಕ್ಕೆ ಹೋಗ್ಬಾರ್ದು, ನಿಧಾನಕ್ಕೆ ಆ ಶೇಪ್ ಎಲ್ಲೂ ಔಟ್ ಆಗದೆ ಇರೋ ಥರ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಟೆನ್ಷನನ್ನು ಮೇಲೆ ಮತ್ತು ಕೆಳಗಡೆಗೆ ಈ ರೀತಿ ಇಳಿಸ್ತಾ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಈಗ ಒಂದು 1/4 ಇಂಚು ಕ್ಲಾತನ್ನು ಇಟ್ಕೊಂಡು ನೆಕ್ ಸುತ್ತೂರ ಒಂದು 1/4 ಇಂಚು ಕ್ಲಾತನ್ನು ಈ ರೀತಿ ಇಟ್ಕೊಂಡು ಎಕ್ಸಸ್ ಇರುವಂಥ ಎಲ್ಲ ಕ್ಲಾತನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿಕೊಂಡು ನೋಡಿ, ಆ ಕರ್ವ್ಸ್ ಹತ್ರ ಈ ರೀತಿ ಟಕ್ಸನ್ನು ಕೊಟ್ಕೋಬೇಕು. ನೋಡಿ, ಈ ರೀತಿ ಕ್ಲಾತನ್ನು ಕ್ರಾಸಾಗಿ ಈ ರೀತಿ ಕಟ್ಸನ್ನು ಇಟ್ಕೋಬೇಕು, ಆಗಲೇ ನಮಗೆ ಈಸಿಯಾಗಿ ಆ ನೆಕ್ ಶೇಪ್ ಅನ್ನೋದು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ನೋಡಿ, ಇಲ್ಲಿ ಬಂದಾಗ ನಮಗೆ ಕ್ಲಾತ್ ಅನ್ನೋದು ಜಾಸ್ತಿ ಇರಕೂಡ್ದು. ನಿಮಗೆ ಒಂದು ವೇಳೆ ಕ್ಲಾತ್ ಅನ್ನೋದಲ್ಲಿ ಜಾಸ್ತಿ ಬಿಟ್ಬಿಟ್ರು, ನೀವು ಎಕ್ಸಸ್ ಕ್ಲಾತ್ ಏನೇನೋದು ಈ ಕಾರ್ನರ್ಸಲ್ಲಿ ಏನಾದರೂ ಬಿಟ್ಬಿಟ್ರೆ ನಿಮ್ಗೆ ಅದನ್ನು ತಿರುಗಿಸಿದಾಗ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರೋದಿಲ್ಲ. ನೋಡಿ, ಕ್ಲಾತ್ ಅನ್ನೋದು ಆದಷ್ಟು ಚಿಕ್ಕದಾಗಿ ಬಿಟ್ಟು ಅಲ್ಲಿ ನೀವು ಇದು ಕ್ಯಾನ್ವಾಸ್ ನೆಕ್ಕನ್ನು ಬ್ಯಾಕ್ ಸೈಡ್ಗೆ ಈ ರೀತಿ ತಿರುಗಿಸ್ಕೋಬೇಕು. ನೋಡಿ, ಇಲ್ಲಿ ಇದನ್ನು ತಿರುಗಿಸೋವಾಗ ತುಂಬ ಹುಷಾರಾಗಿ ತಿರುಗಿಸ್ಬೇಕು. ನೋಡಿ,
ಕತ್ರಿನ ಅಥವಾ ಬೇರೆ ಯಾವುದಾದ್ರು ಒಂದು ದಬ್ಳ ಆ ಥರದ್ದೆಲ್ಲ ಯೂಸ್ ಮಾಡಿಕೊಂಡು ನೀವು ನೀಟಾಗಿ ಆ ಶೇಪ್ ಹೇಗಿದೆಯೋ ಹಾಗೆ ನೀಟಾಗಿ ಈ ರೀತಿ ತಿರುಗಿಸ್ಕೋಬೇಕು. ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಬಟ್ ಫಿನಿಶಿಂಗ್ ಮಾತ್ರ ತುಂಬ ನೀಟಾಗಿ ಕೊಡಿ ಫ್ರೆಂಡ್ಸ್. ಆತ್ರವಾಗಿ ಸ್ಟಿಚ್ ಮಾಡಿಬಿಟ್ಟು ಫಿನಿಶಿಂಗ್ ಇಲ್ದಿರೋ ಸ್ಟಿಚ್ ಮಾಡೋದಕ್ಕಿಂತ ಲೇಟ್ ಆದರೂ ಪರವಾಗಿಲ್ಲ, ಬ್ಲೌಸಸ್ಸು ಸ್ಟಿಚ್ ಮಾಡುವಾಗ ಫಿನಿಶಿಂಗ್ ನೀಟಾಗಿರೋ ಥರ ನೋಡ್ಕೊಳ್ಳಿ. ನೋಡಿ ಈ ರೀತಿ ನಾನೊಂದು ದಬ್ಬಣದ ಸಹಾಯದಿಂದ ಈ ರೀತಿ ನೀಟಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ. ನೋಡಿ ಈಗ ನೀಟಾಗಿ ಇದನ್ನು ಬ್ಯಾಕ್ ಸೈಡ್ಗೆ ಈ ರೀತಿ ಲೈನಿಂಗನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ಐರನ್ ಮಾಡ್ಕೊಬಿಟ್ರೆ ನಮಗೆ ನೆಕ್ ಶೇಪ್ ಅನ್ನೋದು ನೀಟಾಗಿ ರೆಡಿ ಆಗುತ್ತೆ. ನೋಡಿ ಇದೇ ಥರ ಇನ್ನೊಂದು ಬ್ಯಾಕ್ ಪಾರ್ಟನ್ನು ಕೂಡ ನಾವು ರೆಡಿ ಮಾಡ್ಕೋಬೇಕು. ನೋಡಿ ನೀವು ಅಲ್ಲಿ ಮೇಲ್ಗಡೆ ಶೋ ಬಟನ್ ಆದರೂ ಇಟ್ಕೋಬೋದು, ಇಲ್ಲ ನೀವು ಉಕ್ಸಾದರೂ ಸ್ಟಿಚ್ ಮಾಡ್ಕೋಬೋದು. ನೋಡಿ ನಾನು ಎರಡನ್ನೂ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ರೆಡಿ ಮಾಡ್ಕೊಂಡು ಐರನ್ ಮಾಡ್ಕೊಂಡಿದ್ದೀನಿ. ನೋಡಿ ನಾನು ಇಲ್ಲಿ ಯಾವುದೇ ರೀತಿ ನಾನು ಕಿನಾರ ಸ್ಟಿಚ್ಚನ್ನು ಹಾಕ್ತಾಯಿಲ್ಲ, ಅಂದರೆ ನೆಕ್ ಸುತ್ತೂರು ನಾನು ಸ್ಟಾಪ್ ಸ್ಟಿಚ್ಚನ್ನು ಹಾಕಿಲ್ಲ, ಜಸ್ಟ್ ಐರನ್ ಮಾಡ್ಕೊಂಡಿದ್ದೀನಿ. ನೋಡಿ ಲುಕ್ ಯಾವ ರೀತಿ ಕಾಣಿಸ್ತಿದೆ ಅಂತ. ಈಗ ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ ಕಾಜಾ ಪಟ್ಟಿ ಅಂದರೆ ಹೈ ಪಟ್ಟಿಗೋಸ್ಕರ ನಾನಿಲ್ಲಿ 2.5 ಇಂಚ್ ಇರೋ ಥರ ಮೈನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಎರಡನ್ನೂ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಉಕ್ಸ್ ಪಟ್ಟಿಗೆ ಮಾತ್ರ ನಾನಿಲ್ಲಿ ಲೈನಿಂಗನ್ನು ಈ ರೀತಿ ಡಬಲ್ ಫೋಲ್ಡಿಂಗಲ್ಲಿ ಈ ರೀತಿ ಫೋಲ್ಡ್ ಮಾಡಿಕೊಂಡು 1.25 ಇಂಚ್ ಇರೋಷ್ಟು ನಾನು ಈ ರೀತಿ ಸ್ಟ್ರೈಟಾಗಿ ಕಟ್ ಮಾಡಿಕೊಂಡೆ ಲೈನಿಂಗನ್ನು. ಐಪಟ್ಟಿನ ಸ್ಟಿಚ್ ಮಾಡಬೇಕಾದ್ರೆ ನಾವು ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡನ್ನೂ ಯೂಸ್ ಮಾಡ್ತೀವಿ. ಉಕ್ಸ್ ಪಟ್ಟಿನ ಸ್ಟಿಚ್ ಮಾಡಬೇಕಾದ್ರೆ ನಾವು ಲೈನಿಂಗ್ ಮಾತ್ರನ ಯೂಸ್ ಮಾಡಿದ್ರೆ ಸಾಕಾಗುತ್ತೆ. ನೋಡಿ ಈ ರೀತಿ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡನ್ನೂ ಸೇರಿಸಿ ಈ ರೀತಿ ಜಾಯಿಂಟ್ ಹಾಕ್ಕೋಬೇಕು. ಜಾಯಿನ್ ಮಾಡ್ಕೊಂಡಿದ ನಂತರ ನೋಡಿ ಐಪಟ್ಟಿನ ಸ್ಟಿಚ್ ಮಾಡಬೇಕಾದ್ರೆ ನಾವು ಲೈನಿಂಗ್ ಸೈಡ್ ಈ ರೀತಿ ಪ್ಲೇಸ್ ಮಾಡಿಕೊಂಡು ಕ್ಲಾತನ್ನು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಉಕ್ಸ್ ಪಟ್ಟಿನ ಸ್ಟಿಚ್ ಮಾಡಬೇಕಾದ್ರೆ ಮೈನ್ ಫ್ಯಾಬ್ರಿಕ್ ಸೈಡ್ ಪ್ಲೇಸ್ ಮಾಡಿಕೊಂಡು ನಾವು ಸ್ಟಿಚ್ಚನ್ನು ಹಾಕ್ಕೊಳ್ತೀವಿ. ಮೇಲೆಗಡೆ ಒಂದು 1/2 ಇಂಚ್ ಕ್ಲಾತ್ ಇರೋ ಥರ ನೋಡಿಕೊಂಡು ಎಕ್ಸಸ್ ಇರೋದನ್ನ ಈ ರೀತಿ ಕಟ್ ಮಾಡಿಕೊಂಡು ಈಗ ಇದನ್ನು ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ನೋಡಿ ಈ ರೀತಿ ಫಸ್ಟ್ ಒಂದು ಫೋಲ್ಡ್ ಹಾಕ್ಕೊಂಡು ಆನಂತರ ಇನ್ನೊಂದು ಫೋಲ್ಡು. ಈಗ ಮತ್ತೆ ನಾವೇನು ಮೊದಲು 1/4 ಇಂಚ್ ಮಾರ್ಜಿನನ್ನು ಬಿಟ್ಟಿದ್ವಲ್ಲ, ಆ ಮಾರ್ಜಿನ್ಗೆ ಸ್ಟಿಚ್ ಹಾಕ್ಕೊಂಡಿದ್ವಲ್ಲ, ಆ ಮಾರ್ಜಿನ್ ಹತ್ರ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ನಾವು ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿಗೋಸ್ಕರ ಒಂದು 1/4 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ, ಅಲ್ಲಿಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಎಡ್ಜಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ ಈ ರೀತಿ ಅದ್ರ ಪಕ್ಕದಲ್ಲೇ ಒಂದು 1/4 ಇಂಚ್ ಗ್ಯಾಪ್ಗೆ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಈಗ ಉಕ್ಸ್ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ನೋಡಿ ಮೈನ್ ಫ್ಯಾಬ್ರಿಕ್ ಮೇಲೆ ಈ ರೀತಿ ಪ್ಲೇಸ್ ಮಾಡಿಕೊಂಡು ಲೈನಿಂಗನ್ನು ನೋಡಿ ಈ ರೀತಿ ಏನು 1/4 ಇಂಚ್ ಮಾರ್ಜಿನ್ ಬಿಟ್ಟಿರ್ತೀವಲ್ಲ ಉಕ್ಸ್ ಪಟ್ಟಿನ ಸ್ಟಿಚ್ ಮಾಡೋದಕ್ಕೆ, ಆ ಮಾರ್ಜಿನ್ಗೆ ನಾವು ಸ್ಟಿಚ್ಚನ್ನು ಹಾಕ್ಕೋಬೇಕು. ನಾವು ಇದನ್ನು ಡಬಲ್ ಫೋಲ್ಡಿಂಗಲ್ಲಿ ತೊಗೊಳಿರೋದ್ರಿಂದ ಒಂದು ಫೋಲ್ಡ್ ಮಾಡಿದ್ರೆ ಸಾಕಾಗುತ್ತೆ. ನೋಡಿ ಈ ರೀತಿ ಒಳಗಡೆ ಈ ರೀತಿ ಎಕ್ಸಸ್ ಇರೋದನ್ನು ಫೋಲ್ಡ್ ಮಾಡಿಕೊಂಡು ಸಿಂಗಲ್ ಫೋಲ್ಡಿಂಗ್ ಈ ರೀತಿ ಮಾಡಿಬಿಟ್ಟು ಎಡ್ಜಲ್ಲಿ ಒಂದು ಸ್ಟಿಚ್ ಹಾಕ್ಕೊಟ್ರೆ ಸಾಕಾಗುತ್ತೆ. ಉಕ್ಸ್ ಪಟ್ಟಿಗಾದರೆ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಇದಕ್ಕೂ ಕೂಡ ಎಡ್ಜಲ್ಲಿ ಬರೋ ಥರ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ನಾವಿಲ್ಲಿ ಬ್ಯಾಕಲ್ಲಿ ಡಾಟ್ಸನ್ನು ಸ್ಟಿಚ್ ಮಾಡ್ತಾ ಇಲ್ಲ, ನಾನು ಕಟ್ಟಿಂಗಲ್ಲಿ ಆಲ್ರೆಡಿ ತೋರಿಸಿದ್ದೀನಿ. ಇದು ತುಂಬ ಬ್ರಾಡ್ ನೆಕ್ ಆಗಿರೋದ್ರಿಂದ ನಮಗೆ ಡಾಟ್ಸ್ ಅನ್ನೋದು ಮೈನಸ್ ಆಗುತ್ತೆ ಇಲ್ಲಿ. ನೋಡಿ ಈಗ ಒಂದ್ರ ಮೇಲೆ ಒಂದು ಈ ರೀತಿ ಪ್ಲೇಸ್ ಮಾಡಿಕೊಂಡು ನಮ್ಗೊಂದು ವೇಳೆ ಹೆಚ್ಚು ಕಡಿಮೆ ಅಂದರೂ ಬಂದರೆ ಅದನ್ನು ನೀಟಾಗಿ ಈ ರೀತಿ ಕಟ್ ಮಾಡ್ಕೋಬೇಕು ಸ್ಟ್ರೈಟಾಗಿ. ಉಕ್ಸ್ ಪಟ್ಟಿ ಅನ್ನೋದು ಎರಡೂ ಕೂಡ ಲೆಂತ್ ಅನ್ನೋದು ಒಂದೇ ಈಕ್ವಲ್ ಆಗಿರೋ ಥರ ನೋಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು. ಉಕ್ಸ್ ಪಟ್ಟಿ ಮತ್ತು ಐಪಟ್ಟಿ ಸ್ಟಿಚ್ ಮಾಡಿದ ನಂತರ ನಾವು ಕೆಳಗಡೆ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೋಸ್ಕರ 1.25 ಇಂಚ್ ಇರೋಷ್ಟು ನಾನು ಲೈನಿಂಗ್ ಕ್ಲಾತನ್ನು ಸ್ಟ್ರೈಟ್ ಪೀಸಸ್ನ ತೊಗೊಂಡಿದ್ದೀನಿ. ಈಗ ಒಂದು 1/4 ಇಂಚ್ ಆಗೋಷ್ಟು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ನೋಡಿ ಇಲ್ಲಿ ಈಗ ಮೈನ್ ಫ್ಯಾಬ್ರಿಕ್ ಮೇಲೆ ಈ ರೀತಿ ಪ್ಲೇಸ್ ಮಾಡಿಕೊಂಡು ನಾವೇನು 1/2 ಇಂಚ್ ಮಾರ್ಜಿನನ್ನು ತೊಗೊಂಡಿರ್ತೀವಲ್ವ ಸ್ಟಿಚ್ಚಿಂಗೋಸ್ಕರ, 1/2 ಇಂಚ್ ಮಾರ್ಜಿನ್ಗೆ ಈಗ ನಾನು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ
ಈಗ ಅದನ್ನು ಈ ರೀತಿ ತಿರುಗಿಸ್ಕೊಂಡು ಸ್ಟಾಪ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ಆ ಖರ್ಚು ಅನ್ನೋದು ನಮಗೆ ಲೈನಿಂಗ್ ಸೈಡೇ ಇರೋ ಥರ ನೋಡ್ಕೋಬೇಕು. ಈಗ ಅಲ್ಲಲ್ಲಿ ಒಂದೊಂದು ಟಕ್ಸನ್ನು ಇಟ್ಕೊಂಡು ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀವು ಇಲ್ಲಿ ಎಮ್ಮಿಂಗ್ ಆದರೂ ಮಾಡ್ಕೋಬೋದು, ಇಲ್ಲ ಒಂದು ಲೂಸ್ ಸ್ಟಿಚ್ಚನ್ನು ಹಾಕ್ಕೊಂಡು ನೀವು ಬ್ಲೌಸೆಲ್ಲ ಸ್ಟಿಚ್ ಮಾಡಿದ ನಂತರ ಎಮ್ಮಿಂಗ್ ಮಾಡ್ಕೋಬೋದು. ನಾನು ಇಲ್ಲಿ ಕೂಡ ಎಮ್ಮಿಂಗನ್ನೇ ಮಾಡೋದ್ರಿಂದ ಲೂಸ್ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಕಟ್ ಮಾಡಿಕೊಂಡು ನಾನು ಎಡ್ಜಲ್ಲಿ ಒಂದು ಲೂಸ್ ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ಎಮ್ಮಿಂಗ್ ಮಾಡಿದ ನಂತರ ನಾನು ಆ ಸ್ಟಿಚ್ಚನ್ನು ರಿಮೂವ್ ಮಾಡಿಬಿಡ್ತೀನಿ. ನಿಮಗೆ ಟೈಮ್ ಇದ್ದರೆ ಎಮ್ಮಿಂಗ್ ಮಾಡ್ಕೊಳ್ಳಿ, ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಟೈಮ್ ಇಲ್ಲ ಅನ್ನೋರು ನೀವು ಡೈರೆಕ್ಟಾಗಿ ಮಿಷಿನಲ್ಲೇ ಸ್ಟಿಚ್ಚನ್ನು ಹಾಕ್ಕೋಬೋದು. ನೋಡಿ ಈ ರೀತಿ ಉಕ್ಸ್ಪಾಟಿ ಹತ್ರ ಈ ರೀತಿ ಬಂದಾಗ ನೀಟಾಗಿ ಫೋಲ್ಡು ಮಾಡ್ಕೋಬೇಕು. ಈ ಪಟ್ಟಿ ಅನ್ನೋದು ಉಕ್ಸ್ ಪಟ್ಟಿಗೆ ಈಕ್ವಲ್ ಆಗಿರಬೇಕು, ಹೆಚ್ಚು ಕಡಿಮೆ ಅನ್ನೋದು ಆಗಬಾರ್ದು. ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾವು ಎಂಡಿಂಗಲ್ಲಿ ಈ ರೀತಿ ರಫ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ ಈ ರೀತಿ ರೆಡಿ ನಮಗೆ ಫಿನಿಶಿಂಗ್ ಅನ್ನೋದು ಈ ರೀತಿ ಕಾಣಿಸುತ್ತೆ. ಈಗ ಇನ್ನೊಂದು ಪಾರ್ಟ್ಗೂ ಕೂಡ ಸೇಮ್ ಇದೇ ರೀತಿಯೇ ನೋಡಿ, ಫಸ್ಟು ಒಂದು ಪಾರ್ಟ್ ರೆಡಿ ಆದಮೇಲೆ ಇನ್ನೊಂದು ಪಾರ್ಟ್ಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಲೆಂತು ಎರಡೂ ಈಕ್ವಲ್ ಆಗಿರಬೇಕಲ್ಲ, ಯಾಕಂದರೆ ಉಕ್ಸ್ ಪಟ್ಟಿ ಮತ್ತು ಕಾಜಾಪಟ್ಟಿ ಎರಡೂ ಈಕ್ವಲ್ ಆಗಿಲ್ಲ ಅಂದರೆ ಉಕ್ಸ್ ಅನ್ನೋದು ಮೇಲೆ ಕೆಳಗಡೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಆ ಪಾರ್ಟಿಗೆ ಎಷ್ಟು ಮಾರ್ಜಿನನ್ನು ಸ್ಟಿಚ್ ಮಾಡಿರ್ತೀವೋ ನೋಡಿಕೊಂಡು ಸೇಮ್ ಆ ಮಾರ್ಜಿನ್ ಇಲ್ಲಿ ಮಾರ್ಕ್ ಮಾಡಿಕೊಂಡು ಅಷ್ಟೇ ಮಾರ್ಜಿನ್ಗೆ ನಾವು ಇದಕ್ಕೂ ಕೂಡ ಪಟ್ಟಿನ ಸ್ಟಿಚ್ ಮಾಡ್ಕೋಬೇಕು. ನೀವು ಟಕ್ಸನ್ನಾದರೂ ಇಟ್ಕೋಬೋದು, ಇಲ್ಲಾಂದರೆ ಈ ರೀತಿ ವಿ ಶೇಪಲ್ಲಿ ಕ್ಲಾತನ್ನಾದರೂ ನೀವು ಈ ರೀತಿ ಕಟ್ ಮಾಡ್ಕೋಬೋದು. ನೋಡಿ ಈ ರೀತಿ ಕಟ್ ಮಾಡಿಕೊಂಡು ನಾವು ಕ್ಲಾತನ್ನು ಈ ರೀತಿ ತಿರುಗಿಸಿ ಅದ್ರ ಮೇಲೆ ಒಂದು ಸ್ಟಾಪ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ ಈ ರೀತಿ ಸ್ಟಾಪ್ ಸ್ಟಿಚ್ಚನ್ನು ಹಾಕ್ಕೊಂಡು ಇದನ್ನು ಕೂಡ ಈ ರೀತಿ ಬ್ಯಾಕ್ ಸೈಡ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೊತೀನಿ. ನೋಡಿ ಈ ರೀತಿ ಫೋಲ್ಡ್ ಮಾಡುವಾಗ ಈಕ್ವಲ್ ಆಗಿರೋ ಥರ ನೋಡ್ಕೊಳ್ಳಿ. ಸಣ್ಣ ಸಣ್ಣ ವಿಷಯಗಳಲ್ಲೂ ಕೂಡ ನೀವು ಫಿಟ್ಟಿಂಗು ಅಥವಾ ಫಿನಿಶಿಂಗ್ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿದ್ರೇ ನಿಮಗೆ ಬ್ಲೌಸು ಫಿನಿಶಿಂಗ್ ಅನ್ನೋದು ಬರುತ್ತೆ, ಫಿಟ್ಟಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ನೋಡಿ ಈ ರೀತಿ ಎಡ್ಜಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಎಮ್ಮಿಂಗನ್ನು ಕೂಡ ಮಾಡ್ಕೋಬೋದು. ನೋಡಿ ಎರಡು ಪಾರ್ಟ್ಸ್ ಈಗ ರೆಡಿ ಆಯಿತು. ಬ್ಯಾಕ್ ಪಾರ್ಟ್ಸಲ್ಲಿ ಈಗ ನಮಗೆ ಸ್ಟಿಚ್ಚಿಂಗ್ ಮಾಡಿದ್ದು ರೆಡಿ ಆಯಿತು. ಈಗ ನಾವು ಫ್ರಂಟ್ ಪಾರ್ಟನ್ನು ಯಾವ ರೀತಿ ನಾವು ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ ಈ ರೀತಿ ಬರುತ್ತೆ. ಉಕ್ಸ್ ಪಟ್ಟಿ ಮತ್ತು ಕಾಜಾಪಟ್ಟಿ ನೋಡಿ ಎರಡೂ ಈಕ್ವಲ್ ಆಗಿದೆ. ಈಗ ಫ್ರಂಟ್ ಪಾರ್ಟನ್ನು ಯಾವ ರೀತಿ ನಾವು ಸ್ಟಿಚಿಂಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಬೋಟ್ ನೆಕ್ ಬ್ಲೌಸ್ ಅಂದರೆ ಫ್ರಂಟು ಕೂಡ ಬೋಟ್ ನೆಕ್ ಬ್ಲೌಸ್ನ ನಾವು ಸ್ಟಿಚ್ ಮಾಡ್ತಿರೋದ್ರಿಂದ ನಾನಿಲ್ಲಿ ಫ್ರಂಟ್ ಬಂದು ಕಪ್ಸನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನೋಡಿ ಲೈನಿಂಗ್ ನಾವು ಕಪ್ಸನ್ನ ಅಟ್ಯಾಚ್ ಮಾಡಿದಾಗ ಫ್ರಂಟ್ ಪಾರ್ಟಲ್ಲಿ ಲೈನಿಂಗ್ ಅನ್ನೋದು ಡಬಲ್ ಲೇಯರ್ ಯೂಸ್ ಮಾಡ್ಕೋಬೇಕು. ನೋಡಿ ಫಸ್ಟ್ ಒಂದು ಲೇಯರ್ ತೊಗೊಂಡು ಮೈನ್ ಫ್ಯಾಬ್ರಿಕ್ಗೆ ನಾನೀಗ ರಾಂಗ್ ಸೈಡಲ್ಲಿ ಈ ರೀತಿ ಪ್ಲೇಸ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ಅಂದರೆ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡೂ ಜಾಯಿನ್ ಮಾಡ್ಕೊಳ್ತೀನಿ. ಕಪ್ಸನ್ನು ಅಟ್ಯಾಚ್ ಮಾಡಬೇಕಾದ್ರೆ ಕಂಪಲ್ಸರಿ ನೀವು 2 ಲೇಯರ್ಸ್ ಲೈನಿಂಗನ್ನು ತೊಗೋಬೇಕಾಗುತ್ತೆ ಫ್ರಂಟ್ ಪಾರ್ಟಲ್ಲಿ. ಆಗಲೇ ನಿಮಗೆ ಆ ಕಪ್ಸು ಅಟ್ಯಾಚ್ ಮಾಡಿದಾಗ ನಿಮಗೆ ಖರ್ಚು ಅನ್ನೋದು ಕಾಣಿಸ್ದೆ, ಕಪ್ಸು ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ಎಲ್ಲೂ ಕೂಡ ಔಟ್ಸೈಡ್ಗೆ ನಮಗೆ ಆ ವೇಸ್ಟ್ ಅನ್ನೋದು ಕಾಣಿಸೋದಿಲ್ಲ. ನೋಡಿ ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡಿಕೊಂಡು ಎಕ್ಸೆಸ್ ಇರುವಂಥ ಮೈನ್ ಫ್ಯಾಬ್ರಿಕ್ ಕ್ಲಾತನ್ನು ಈ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ರೆಡಿ ಆಗುತ್ತೆ. ಈಗ ಅದೇ ಥರ ನಾವು ಸೈಡ್ ಪೀಸಸ್ಸು ಅಂದರೆ ಪ್ರಿನ್ಸ್ ಕಟ್ ಶೇಪಲ್ಲಿ ನಾವು ಕಟ್ ಮಾಡಿರೋದ್ರಿಂದ ಸೈಡ್ ಪೀಸಸ್ನೂ ಕೂಡ ನಾವು ಇದೇ ರೀತಿ ಸ್ಟಿಚ್ ಮಾಡ್ಕೋಬೇಕು. ಮೈನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಎರಡೂ ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಎಕ್ಸೆಸ್ ಇರೋವಂಥ ಮೈನ್ ಫ್ಯಾಬ್ರಿಕ್ನ ನೀಟಾಗಿ ಕಟ್ ಮಾಡ್ಕೊಬಿಡಬೇಕು. ನೋಡಿ ಈ ರೀತಿ ಇವನ್ನ ನೀವು ಸ್ಟಿಚ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಕೆಲವೊಂದು ಸಲ ಎರಡೂ ಒಂದೇ ಸೈಡ್ ಬರೋ ಥರ ಸ್ಟಿಚ್ ಮಾಡ್ಕೊಬಿಡ್ತೀವಿ. ಅದಕ್ಕೋಸ್ಕರ ನೋಡಿ ಲೈನಿಂಗ್ ಮೇಲೆ ಫಸ್ಟ್ ಈ ರೀತಿ ಒಂದಕ್ಕೊಂದು ಈ ರೀತಿ ಆಪೋಸಿಟಲ್ಲಿ ಪ್ಲೇಸ್ ಮಾಡಿಕೊಂಡು ಇಂಟು ಮಾರ್ಕನ್ನು ಹಾಕ್ಕೊಬಿಡಿ. ನಿಮಗೆ ಇಂಟು ಮಾರ್ಕ್ ಹಾಕಿರೋ ಕಡೆನೇ ನೀವು ಎರಡು ಮೇಲೆ ಬರೋ ಥರ ಸ್ಟಿಚ್ ಮಾಡ್ಕೋಬೇಕು. ಇಲ್ಲ ಇಂಟು ಮಾರ್ಕ್ ಅನ್ನೋದು ಕೆಳಗಡೆ ಬರೋ ಥರನೂ ಸ್ಟಿಚ್ ಮಾಡಿ, ಎರಡು ಕೆಳಗಡೆ ಬರಬೇಕು. ಬಂದರೆ ಎರಡು ಕೆಳಗಡೆ ಬರಬೇಕು, ಇಲ್ಲ ಬಂದರೆ ಎರಡು ಮೇಲೆಗಡೆ ಬರಬೇಕು. ಈ ಥರ ಸ್ಟಿಚ್ ಮಾಡ್ಕೋಬೇಕು. ನೋಡಿ ನಾವೇನು ಬಸ್ಟ್ ಪಾಯಿಂಟ್ ಹತ್ರ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಆ ಬಸ್ಟ್ ಪಾಯಿಂಟ್ ಹತ್ರದಿಂದ ನಾನೀಗ ಸ್ಟಿಚಿಂಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಮಗೆ ಬಸ್ಟ್ ಪಾಯಿಂಟ್ ಅನ್ನೋದು ಎಲ್ಲೂ ಕೂಡ ಮಿಸ್ ಆಗಬಾರ್ದು.
ಒಂದು ವೇಳೆ ಕ್ಲಾತ್ ಅನ್ನೋದು ಹೆಚ್ಚು ಕಡಿಮೆ ಆದರೆ ನಮಗೆ ಕೆಳಗಡೆ ಅಥವಾ ಆರ್ಮೋಲ್ ರೌಂಡ್ ಹೆಚ್ಚು ಕಡಿಮೆ ಬಂದರೂ ನಾವು ಸ್ವಲ್ಪ ಕಟ್ ಮಾಡ್ಕೊಬಿಡ್ಬೋದು. ಆದರೆ ಬಸ್ಟ್ ಪಾಯಿಂಟ್ ಅನ್ನೋದು ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ನೋಡಿ ಈ ರೀತಿ. ನಾವು ಕಟಿಂಗ್ ಮಾಡಬೇಕಾದ್ರೆ 3/8 ಅಷ್ಟು ಮಾರ್ಜಿನನ್ನು ತೊಗೊಳ್ತೀವಿ. ಅಂದರೆ ಸೀವಿಂಗ್ ಅಲವೆನ್ಸಸ್ಗೆ 3/8 ಕ್ಲಾತ್ ಅಷ್ಟು ಮಾರ್ಜಿನನ್ನು ತೊಗೊಂಡಿರ್ತೀವಿ. ಸೇಮ್ ಅದೇ ಮಾರ್ಜಿನ್ ಇರೋ ಥರ ನಾವು ಈಗ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವೆಷ್ಟು ಸೀವಿಂಗ್ ಅಲವೆನ್ಸಸ್ಗೆ ಮಾರ್ಜಿನನ್ನು ತೊಗೊಂಡಿರ್ತೀವೋ ಸೇಮ್ ಅದೇ ಮಾರ್ಜಿನ್ಗೆ ನಾವೀಗ ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ ಈ ರೀತಿ ಬರುತ್ತೆ. ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್. ಪ್ರತಿಯೊಂದು ಹತ್ರನೂ ನೀವು ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ, ಸಿಂಗಲ್ ಸ್ಟಿಚ್ಚನ್ನು ಹಾಕೋಕ್ಕೆ ಹೋಗ್ಬೇಡಿ. ನೋಡಿ ಈ ರೀತಿ ಡಬಲ್ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಅಲ್ಲಲ್ಲಿ ಈಗ ಸೆಂಟರಲ್ಲಿ ಈ ರೀತಿ ಟಕ್ಸನ್ನು ಇಟ್ಕೊಳ್ತಾ ಇದ್ದೀನಿ. ನೋಡಿ ನಮ್ಗೆ ಆ ಶೇಪ್ ಅನ್ನೋದು ನೀಟಾಗಿ ಕರ್ವ್ ಅನ್ನೋದು ನೀಟಾಗಿ ಔಟ್ಸೈಡ್ಗೆ ನೀಟಾಗಿ ಕಾಣಿಸ್ಬೇಕು ಅಂದರೆ ಅಲ್ಲಲ್ಲಿ ಈ ರೀತಿ ಟಕ್ಸನ್ನು ಇಟ್ಕೋಬೇಕು. ನೋಡಿ ಈ ರೀತಿ ಕಾಣಿಸುತ್ತೆ. ಈಗ ಇನ್ನೊಂದು ಪಾರ್ಟನ್ನು ಕೂಡ ಅದೇ ರೀತಿ ನೋಡಿ ಬಸ್ಟ್ ಪಾಯಿಂಟ್ ಹತ್ರದಿಂದಲೇ ನಾನಿಲ್ಲಿ ಪ್ರಿನ್ಸ್ ಕಟ್ ಅನ್ನೋದನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ. ನಮಗೆ ಬಸ್ಟ್ ಪಾಯಿಂಟ್ ಅನ್ನೋದು ಕರೆಕ್ಟಾಗಿ ಮ್ಯಾಚ್ ಆಗಬೇಕು, ಹೆಚ್ಚು ಕಡಿಮೆ ಅನ್ನೋದು ಆಗಬಾರ್ದು. ನೋಡಿ ಇಲ್ಲಿ ಆರ್ಮೋಲ್ ಸೈಡು ಬೇಕಾದರೆ ನಮಗೆ ಸ್ವಲ್ಪ ಜಾಸ್ತಿನೋ ಅಥವಾ ಕಡಿಮೆನೋ ಬಂದರೂ ಪರವಾಗಿಲ್ಲ. ಆದರೆ ಬಸ್ಟ್ ಪಾಯಿಂಟ್ ಅನ್ನೋದು ನಮಗೆ ಈಕ್ವಲಾಗಿ ಮ್ಯಾಚ್ ಆಗೋ ಥರ ನೋಡ್ಕೊಳ್ಳಿ. ನೋಡಿ ಈ ರೀತಿ ನೀಟಾಗಿ ಆ ಪ್ರಿನ್ಸಸ್ ಕಟಿಂಗ್ಸ್ ಅನ್ನೋದನ್ನು ನಾವು ಒಂದಕ್ಕೊಂದು ಈ ರೀತಿ ಜಾಯಿನ್ ಮಾಡ್ಕೋಬೇಕು. ನೀವೇನು 3/8 ಅಷ್ಟು ಸೇವಿಂಗ್ ಅಲವೆನ್ಸಸ್ ಮಾರ್ಜಿನನ್ನು ಬಿಟ್ಟಿರ್ತೀರೋ ಸೇಮ್ ಅದೇ ಮಾರ್ಜಿನ್ಗೆ ನಾವೀಗ ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ ಈ ರೀತಿ ಪ್ರತಿ ಸ್ಟಿಚ್ ಹಾಕಿದ ನಂತರ ನೀವು ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಹಾಗೆ ಸ್ಟಿಚ್ಚಿಂಗು ಎಂಡಿಂಗಲ್ಲಿ ಮತ್ತು ಸ್ಟಿಚ್ಚಿಂಗ್ ಬಿಗಿನಿಂಗಲ್ಲಿ ನೀವು ರಫ್ ಮಾಡ್ಕೊಳ್ಳೋದು ಮಾತ್ರ ಮರ್ತೋಗ್ಬೇಡಿ. ನೋಡಿ ಈ ರೀತಿ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಂಡು ಇಲ್ಲಿ ಕೂಡ ಈ ರೀತಿ ಕಟ್ಸನ್ನು ಇಟ್ಕೋಬೇಕು. ನೋಡಿ ಈ ರೀತಿ. ನೋಡಿ ಈಗ ರೆಡಿ ಆಯಿತು. ಈಗ ನೋಡಿ ಕೆಳಗಡೆ ನಮಗೆ ಕ್ಲಾತ್ ಅನ್ನೋ ಸ್ವಲ್ಪ ಜಾಸ್ತಿ ಬಂದಿದೆ. ಇದನ್ನು ಈ ರೀತಿ ನೀಟಾಗಿ ಒಂದೇ ಲೆವೆಲ್ಲಾಗಿ ರೀತಿ ಕಟ್ ಮಾಡ್ಕೊಬಿಡ್ಬೇಕು. ನಾವು ಕಟಿಂಗ್ ಮಾಡಬೇಕಾದ್ರೆ ಸೆಂಟರಲ್ಲಿ ಒಂದು ಡಾಟನ್ನು ಕೂಡ ನಾವು ಮಾರ್ಕ್ ಮಾಡ್ಕೊಂಡಿದ್ವಿ. ಈಗ ಆ ಡಾಟನ್ನು ಕೂಡ ನಾನು ಇಲ್ಲಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಆ ಬಸ್ಟ್ ಪಾಯಿಂಟ್ ನಮಗೇನು ಇರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಫ್ರಂಟ್ ಡಾಟನ್ನು ಕೂಡ ನಾನು ಇಲ್ಲಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ. ಒಂದು ವೇಳೆ ಚೆಸ್ಟ್ ನಿಮಗೆ ಜಾಸ್ತಿ ಇದ್ದರೆ ನಿಮಗೆ ಈ ಡಾಟ್ ಅನ್ನೋದು ಸ್ಟಿಚ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಚೆಸ್ಟ್ ಅನ್ನೋದು ಕಡಿಮೆ ಇದ್ದಾಗ ನೀವು ಕಂಪಲ್ಸರಿ ಈ ಡಾಟನ್ನು ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮಗೆ ಫ್ರಂಟಲ್ಲಿ ಇಲ್ಲಿ ಲೂಸ್ ಬಂದುಬಿಡುತ್ತೆ. ಆ ಲೂಸ್ ಅನ್ನೋದು ಅವಾಯ್ಡ್ ಆಗಬೇಕು ಅಂದರೆ ನೀವು ಈ ಡಾಟನ್ನು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ರೀತಿ. ನೋಡಿ ಡಾಟ್ ಸ್ಟಿಚ್ ಮಾಡಿದ್ರು ಕೂಡ ನಮಗೆ ಅದು ಔಟ್ಸೈಡ್ಗೆ ಕಾಣಿಸ್ಬಾರ್ದು. ಆ ರೀತಿ ನೀವು ಡಾಟ್ಸನ್ನು ಸ್ಟಿಚ್ ಮಾಡ್ಕೋಬೇಕು. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವುದಾದ್ರು ಶಾರ್ಟ್ಸಲ್ಲಿ ತೋರಿಸ್ಕೊಡ್ತೀನಿ ಯಾವ ರೀತಿ ಡಾಟ್ಸ್ ಅನ್ನೋದು ನಾವು ಸ್ಟಿಚ್ ಮಾಡ್ಕೋಬೇಕು ಅಂತ. ಈಗ ನೋಡಿ ಬಸ್ಟ್ ಪಾಯಿಂಟ್ ಹತ್ರ ನಾನು ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮಾರ್ಕ್ ಮಾಡ್ಕೊತ ಇನ್ನೊಂದು ಲೈನಿಂಗ್ ಏನು ನಾವು ಎಕ್ಸ್ಟ್ರಾ ತೊಗೊಂಡಿದ್ದೀವಲ್ಲ ನಾವು ಕಪ್ಸನ್ನು ಅಟ್ಯಾಚ್ ಮಾಡೋದಕ್ಕೋಸ್ಕರ ನೋಡಿ ಆ ಲೈನಿಂಗು ಕೂಡ ನಾನು ಪ್ರಿನ್ಸ್ ಕಟ್ ಶೇಪ್ನ ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈಗ ಮೈನ್ ಫ್ಯಾಬ್ರಿಕ್ ಮೇಲೆ ಇನ್ನೊಂದು ಲೈನಿಂಗನ್ನು ಈ ರೀತಿ ರಾಂಗ್ ಸೈಡ್ಗೆ ಈ ರೀತಿ ಮೇಲೆ ಬರೋ ಥರ ಪ್ಲೇಸ್ ಮಾಡಿಕೊಂಡು ನೆಕ್ ಸುತ್ತೋನ ನಾನೀಗ ರೌಂಡ್ ಶೇಪಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಅಲ್ಲಲ್ಲಿ ನಾನು ಈ ರೀತಿ ನೆಕ್ ಸುತ್ತೂರ ನಾನು ಒಂದು ಗುಂಡ್ಪಿನ್ಸನ್ನು ಪ್ಲೇಸ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಮಗೆ ಇಲ್ಲಿ ನೆಕ್ಕನ್ನು ನಾವು ಕಟ್ ಮಾಡಿಬಿಟ್ಟಿರೋದ್ರಿಂದ ಲೈನಿಂಗು ಮೈನ್ ಫ್ಯಾಬ್ರಿಕ್ಕು ಮತ್ತು ಮೇಲ್ಗಡೆ ಲೈನಿಂಗು ಎಲ್ಲೂ ಕೂಡ ನಮಗೆ ಹೆಚ್ಚು ಕಡಿಮೆ ಅನ್ನೋದು ಬರ್ಕೊಡ್ದು, ಈಕ್ವಲ್ ಆಗಿರಬೇಕು. ಅದಕ್ಕೋಸ್ಕರ ಈ ರೀತಿ ಗುಂಡ್ಪಿನ್ಸನ್ನು ಪ್ಲೇಸ್ ಮಾಡ್ಕೊಬಿಟ್ರೆ ನಮಗೆ ಕ್ಲಾತ್ ಅನ್ನೋದು ಆ ಕಡೆ ಈ ಕಡೆ ಜರುಗೋದಿಲ್ಲ. ಈಗ ನಾವು ಬೋಟ್ ನೆಕ್ ಶೇಪಲ್ಲಿ ಏನು ಶೇಪ್ ಕಟ್ ಮಾಡಿರ್ತೀವೋ ಅದ್ರ ಪ್ರಕಾರ ನೀಟಾಗಿ ನಾವು ಸ್ಟಿಚಿಂಗನ್ನು ಹಾಕ್ಕೊಂಬರ್ಬೇಕು. ನೋಡಿ ಈ ರೀತಿ ಆ ಕರ್ವ್ಸ್ ಹತ್ರ ನೋಡಿ ಕ್ಲಾತನ್ನು ಯಾವ ರೀತಿ ತಿರುಗಿಸ್ತೀನಿ ಅಂತ ಸೇಮ್ ಅದೇ ರೀತಿಯೇ ನೀವು ಕೂಡ ಕ್ಲಾತನ್ನು ತಿರುಗಿಸ್ಕೋಬೇಕು. ನೋಡಿ ಈ ರೀತಿ ಹಿಂದೆಗಡೆ ಒಂದು ಹ್ಯಾಂಡನ್ನು ಬಳಸ್ಕೊಂಡು ಈ ರೀತಿ ಕ್ಲಾತನ್ನು ತಿರುಗಿಸ್ಕೊಂಡಾಗ ನಿಮ್ಗೆ ಆ ಕರ್ವ್ ಶೇಪ್ಸ್ ಅನ್ನೋದು ನೀಟಾಗಿ ಬರುತ್ತೆ. ನಾನಿಲ್ಲಿ ಡಬಲ್ ಲೈನಿಂಗನ್ನು ಯೂಸ್ ಮಾಡ್ತಿರೋದ್ರಿಂದ ನಾನು ನೆಕ್ಗೆ ಕ್ಯಾನ್ವಾಸನ್ನು ಯೂಸ್ ಮಾಡ್ತಾಯಿಲ್ಲ. ಆಲ್ರೆಡಿ ನಾವು 2 ಲೈನಿಂಗ್ಸು ಒಂದು ಮೈನ್ ಫ್ಯಾಬ್ರಿಕ್ ಇರೋದ್ರಿಂದ ನಮಗೆ ಸ್ಟಿಫ್ ಆಗಿರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಕ್ಯಾನ್ವಾಸನ್ನು ಯೂಸ್ ಮಾಡ್ತಿಲ್ಲ. ಈಗ ನೋಡಿ ಈ ರೀತಿ ಸ್ಟಿಚ್ ಮಾಡಿದ ನಂತರ
ಆ ನೆಕ್ ಸುತ್ತೂರ ನಾನು ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಾವಿಲ್ಲಿ ಡಬಲ್ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಮೂರನ್ನ ಯೂಸ್ ಮಾಡ್ತಾ ಇರೋದ್ರಿಂದ ಒಳಗಡೆ ಕ್ಲಾತ್ ಅನ್ನೋದು ತುಂಬ ದಪ್ಪ ಇರುತ್ತೆ. ಅದಕ್ಕೋಸ್ಕರ ಈ ರೀತಿ ವಿ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ಕಟ್ ಮಾಡಿಕೊಂಡು ನಾವು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡ್ರೆ ನಮಗೆ ಫಿನಿಶಿಂಗ್ ಅನ್ನೋದು ಈ ರೀತಿ ಕಾಣಿಸುತ್ತೆ. ಈಗ ಕಪ್ಸನ್ನು ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ ಫಸ್ಟ್ ಕಪ್ಸನ್ನು ತೊಗೊಂಡು ರಾಂಗ್ ಸೈಡಲ್ಲಿ ಈ ರೀತಿ ನೀವು ಫಸ್ಟ್ ಈ ರೀತಿ ಮಿಡಲ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಮಿಡ್ ಪಾಯಿಂಟನ್ನು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನೋಡಿ ಫಸ್ಟ್ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಫಸ್ಟ್ ಈ ರೀತಿ ಅರ್ಧಕ್ಕೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಆನಂತರ ಇನ್ನೊಂದು ಫೋಲ್ಡ್ ಮಾಡಿಕೊಂಡು ಮಿಡ್ ಪಾಯಿಂಟ್ಗೆ ಈ ರೀತಿ ಒಂದು ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ. ಈಗ ನಾವು ಒಂದು ಲೈನಿಂಗು ಅಂದರೆ ನಾವು ಈಗ ಮೈನ್ ಫ್ಯಾಬ್ರಿಕ್ ಮೇಲೆ ಪ್ಲೇಸ್ ಮಾಡ್ಕೊಂಡು ಒಂದು ಲೈನಿಂಗನ್ನು ಅಟ್ಯಾಚ್ ಮಾಡಿದ್ವಲ್ಲ, ಆ ಲೈನಿಂಗನ್ನು ಈ ರೀತಿ ಓಪನ್ ಮಾಡಿಕೊಂಡು ಆ ಲೈನಿಂಗಲ್ಲಿ ನಾವು ಬಸ್ಟ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಆ ಬಸ್ಟ್ ಪಾಯಿಂಟ್ ಹತ್ರಗೆ ನೋಡಿ ಈ ಪಾಯಿಂಟು ನಾವೇನು ಕಪ್ಸಲ್ಲಿ ಮಿಡಲ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಆ ಪಾಯಿಂಟ್ ಎರಡೂ ಈ ರೀತಿ ಒಂದ್ರ ಮೇಲೆ ಒಂದು ಈ ರೀತಿ ಪ್ಲೇಸ್ ಮಾಡಿಕೊಂಡು ಅಲ್ಲಿ ರಫ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ ನೋಡಿ ಲೈನಿಂಗನ್ನೆಲ್ಲ ಹಿಂದೆಗೆ ಈ ರೀತಿ ಪ್ಲೇಸ್ ಮಾಡಿಕೊಂಡು ಆ ಬಸ್ಟ್ ಪಾಯಿಂಟ್ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದು ಮತ್ತು ನಾವು ಕಪ್ಸಲ್ಲಿ ಮಿಡಲ್ ಪಾಯಿಂಟ್ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದು ಎರಡು ಒಂದಕ್ಕೊಂದು ಸಮವಾಗಿರೋ ಥರ ಒಂದ್ರ ಮೇಲೆ ಒಂದು ಸಮವಾಗಿ ಬರೋ ಥರ ಈ ರೀತಿ ಪ್ಲೇಸ್ ಮಾಡಿಕೊಂಡು ಅಲ್ಲಿ ರಫ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ ಈ ರೀತಿ. ಇಲ್ಲಿ ನಾವು ಲೈನಿಂಗ್ಗೆ ಕಪ್ಸನ್ನು ಅಟ್ಯಾಚ್ ಮಾಡ್ತಾ ಇರೋದ್ರಿಂದ ನಮಗೆ ಬ್ಲೌಸ್ ಪೂರ್ತಿ ಸ್ಟಿಚ್ ಮಾಡಿದ ನಂತರ ನಮಗೆ ಎಲ್ಲೂ ಕೂಡ ಖರ್ಚು ಅನ್ನೋದು ಔಟ್ಸೈಡ್ಗೆ ಕಾಣಿಸೋದಿಲ್ಲ. ಫಿನಿಶಿಂಗ್ ಎಲ್ಲ ತುಂಬ ನೀಟಾಗಿರುತ್ತೆ. ನೋಡಿ ಈ ರೀತಿ ಆ ಬಸ್ಟ್ ಪಾಯಿಂಟ್ ಹತ್ರ ಈ ರೀತಿ ಕಪ್ಸ್ ಮಿಡಲ್ ಪಾಯಿಂಟ್ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ಲಿ ಅದ್ರ ಮೇಲ್ಗಡೆ ಈ ರೀತಿ ಪ್ಲೇಸ್ ಮಾಡಿಕೊಂಡು ನಾವೇನು ಒಂದು 3/8 ಮಾರ್ಜಿನ್ಗೆ ನಾವು ಸ್ಟಿಚ್ ಹಾಕಿರ್ತೀವೋ ಆ ಸ್ಟಿಚ್ ಮೇಲೇ ನಾವು ಇಲ್ಲಿ ರಫ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ ಈ ರೀತಿ. ಹಾಗೆ ಇಲ್ಲಿ ನಿಮ್ಗೊಂದು ಡೌಟ್ ಬರ್ಬೋದು, ಕಪ್ಸು ಸೈಜ್ ಅನ್ನೋದು ಯಾವ ಚೆಸ್ಟಿಗೆ ಎಷ್ಟು ತೊಗೋಬೇಕು ಅಂತ. ನಿಮ್ಮದು ಬಸ್ಟ್ ಸೈಜ್ ಎಷ್ಟಿರುತ್ತೋ ಅದಕ್ಕಿಂತ 2 ಸೈಜ್ ಜಾಸ್ತಿ ಇರೋ ಥರ ನೋಡ್ಕೊಳ್ಳಿ. ಅಂದರೆ ನಿಮಗೆ 38 ಬಸ್ಟ್ ಸೈಜ್ ಇದ್ದರೆ ನೀವು 40 ನಂಬರ್ದು ಕಪ್ ಸೈಜನ್ನು ಯೂಸ್ ಮಾಡ್ಕೋಬೇಕಾಗುತ್ತೆ. ಒಂದು ವೇಳೆ 36 ನಿಮ್ಮದು ಫುಲ್ ಬಸ್ಟ್ ಇದ್ದರೆ ನೀವು 38 ಸೈಜ್ದು ನೀವು ಕಪ್ಸನ್ನು ಯೂಸ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ನಂದು ಫುಲ್ ಬಸ್ಟ್ ಬಂದು 39 ಇಂಚಸ್ಸು, ಆದರೆ ನಾನು ಯೂಸ್ ಮಾಡ್ತಿರೋ ಕಪ್ ಸೈಜ್ ಬಂದು 38 ಸೈಜು. ಯಾಕಂದರೆ ನನ್ನ ಹತ್ರ ಅವೈಲೇಬಲ್ ಇರೋದು ಬಂದು 38 ಸೈಜೇ, ಅದಕ್ಕೋಸ್ಕರ ನಾನು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಆದರೆ ಬ್ಲೌಸ್ನ ವೇರ್ ಮಾಡಿದಾಗ ನನಗೆ ಆ ಕಪ್ ಸೈಜ್ ಅನ್ನೋದು ನನ್ನ ಚೆಸ್ಟಿಗೆ ಕರೆಕ್ಟಾಗಿ ಮ್ಯಾಚ್ ಆಗಲಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಿಮ್ಮ ಫುಲ್ ಬಸ್ಟ್ ಎಷ್ಟಿರುತ್ತೋ ಅದಕ್ಕಿಂತ 2 ಸೈಜ್ ಜಾಸ್ತಿ ಇರೋ ಥರ ನೀವು ಕಪ್ಪನ್ನು ಚೂಸ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈಗ ಕಪ್ಸನ್ನು ಸ್ಟಿಚ್ ಮಾಡಿದ ನಂತರ ನಾವು ಈಗ ಮೈನ್ ಫ್ಯಾಬ್ರಿಕ್ಗೆ ಈಗ ಈ ಲೈನಿಂಗನ್ನು ಕೂಡ ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ನೀಟಾಗಿ ಎಲ್ಲೂ ಕೂಡ ಕ್ಲಾತ್ ಅನ್ನೋದು ನೀವು ರಿಂಕಲ್ಸ್ ಬಿಡದೇ ಇರೋ ಥರ ನೀಟಾಗಿ ನೋಡಿಕೊಂಡು ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ಳಿ. ನಿಮಗೆ ಆ ಪ್ರಿನ್ಸ್ ಶೇಪ್ ಏನಿರುತ್ತೋ ಅದು ಎರಡೂ ಲೈನಿಂಗ್ಸು ಮತ್ತು ಮೈನ್ ಫ್ಯಾಬ್ರಿಕ್ಕು ಮೂರದು ಕೂಡ ಒಂದೇ ಹತ್ರ ಬರೋ ಥರ ನೀವು ಈ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೋಬೇಕು ಕೆಳಗಡೆ. ಹಾಗೆ ಕಂಕ್ಳ ಹತ್ರ ಕೂಡ ಅಷ್ಟೇ ನಿಮ್ಗೆ ಆ ಫ್ರಂಟ್ ಶೇಪ್ ಕಟ್ ಮಾಡಿರ್ತೀವಲ್ಲ ಅಲ್ಲಿ ಆ ಮೂರು ನಾವಿಲ್ಲಿ ಡಬಲ್ ಲೇಯರ್ ಲೈನಿಂಗ್ ಹಾಕಿರ್ತೀವಲ್ಲ ಅದ್ರದ್ದು ಮತ್ತು ಮೈನ್ ಫ್ಯಾಬ್ರಿಕ್ ಮೂರು ಒಂದೇ ಹತ್ರ ಬರೋ ಥರ ನಾವು ಈ ರೀತಿ ಸ್ಟಿಚ್ ಮಾಡಿಕೊಂಡು ಈ ರೀತಿ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ಬರುತ್ತೆ ಫಿನಿಶಿಂಗು. ಕಪ್ ಸೈಜ್ ಅನ್ನೋದು ನೀವು ನಿಮ್ಮ ಫುಲ್ ಬಸ್ಟಿಗಿಂತ ಒಂದು 2 ಸೈಜ್ ಜಾಸ್ತಿ ತೊಗೊಳ್ಳಿ. ಆಗ ನಿಮಗೆ ಕಪ್ಸ್ ಅನ್ನೋದು ಫುಲ್ ಕವರೇಜ್ ಆಗುತ್ತೆ, ಅಂದರೆ ನಿಮ್ಮ ಚೆಸ್ಟಿಗೆ ಫುಲ್ ಕವರೇಜ್ ಆಗುತ್ತೆ. ಈ ರೀತಿ ಕಟ್ ಮಾಡ್ಕೊಂಡಿದ ನಂತರ ಎಕ್ಸೆಸ್ ಇರೋದನ್ನು ಈ ರೀತಿ ನೀಟಾಗಿ ಕಟ್ ಮಾಡ್ಕೊಬಿಡಬೇಕು. ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ ಬ್ಯಾಕ್ ಸೈಡ್ ನಮಗೆಲ್ಲೂ ಕೂಡ ಖರ್ಚು ಅನ್ನೋದು ಕಾಣಿಸ್ತಿಲ್ಲ, ಎಷ್ಟು ಫಿನಿಶಿಂಗ್ ಆಗಿ ನಮಗೆ ಕಾಣಿಸ್ತಿದೆ ಅಂತ. ಈಗ ನಾವು ಫ್ರಂಟ್ ಪಾರ್ಟಲ್ಲಿ ಕೆಳಗಡೆ ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೋಸ್ಕರ ನೋಡಿ ಬ್ಯಾಕ್ ಪಾರ್ಟನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ಮಾರ್ಜಿನ್ ಸೈಡು ಎಷ್ಟು ಕ್ಲಾತ್ ನಮಗೆ ಎಕ್ಸ್ಟ್ರಾ ಇದೆ ಅಂತ ನೋಡಿಕೊಂಡು ನಾವು ಕೆಳಗಡೆ ಪಟ್ಟಿನ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೂ ಮೊದಲು ನಾನಿಲ್ಲಿ ಶೋಲ್ಡರ್ ಜಾಯಿಂಟ್ಸನ್ನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಬ್ಯಾಕ್ ಪಾರ್ಟ್ ಮೇಲೆ ಫ್ರಂಟ್ ಪಾರ್ಟ್ ಶೋಲ್ಡರನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ನಮಗೆ ನೆಕ್ ಸೈಡ್ ಅನ್ನೋದು ಈಕ್ವಲಾಗಿ ಬರೋ ಥರ ನೋಡ್ಕೊಳ್ಳಿ. ಒಂದು ವೇಳೆ ಶೋಲ್ಡರ್ ಹತ್ರ ನಮಗೆ ಹೆಚ್ಚು ಕಡಿಮೆ ಬಂದರೂ ನಾವು ಸ್ವಲ್ಪ ಒಂದು 1/4 ಇಂಚ್ ಅಷ್ಟು ಕಟ್ ಮಾಡ್ಕೋಬೋದು, ಆದರೆ ನೆಕ್ ಸೈಡ್ ಮಾತ್ರ ನಮಗೆ ಈಕ್ವಲಾಗಿ ಇರಬೇಕು. ನೋಡಿ ಈ ರೀತಿ. ನೋಡಿ ನನಗೆ ಸ್ಲೀವ್ಸ್ ಸೈಡು ಆರ್ಮ್ ಸೈಡ್ ಅನ್ನೋದು ಸ್ವಲ್ಪ ಒಂದು 1/4 ಇಂಚ್ ಕ್ಲಾತ್ ಅನ್ನೋದು ಎಕ್ಸ್ಟ್ರಾ ಬಂದಿದೆ, ನಾನು ಅದನ್ನು ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಆದರೆ ನೆಕ್ ಸೈಡ್ ಬಂದು ನಮಗೆ
ನೋಡಿ ಎರಡು ಈಕ್ವಲ್ ಆಗಿರೋ ಥರ ನೀವು ಜಾಯಿನ್ ಮಾಡ್ಕೋಬೇಕು. ನೋಡಿ ಫಿನಿಶಿಂಗ್ ಅನ್ನೋದು ನಮ್ಗೆ ಯಾವ ರೀತಿ ಕಾಣಿಸ್ತಿದೆ ಫ್ರಂಟಲ್ಲಿ ನೋಡಿ. ನೀಟಾಗಿ ನೀವು ಪ್ರಿನ್ಸಸ್ ಕಟ್ಸ್ನ ನೀವು ನೀಟಾಗಿ ಸ್ಟಿಚ್ ಮಾಡಿದ ನಂತರ ಐರನ್ ಮಾಡ್ಕೊಬಿಟ್ರೆ ನಿಮಗೆ ಶೇಪ್ಸ್ ಅನ್ನೋದು ನೀಟಾಗಿ ಕಾಣಿಸುತ್ತೆ. ನೋಡಿ ಈಗ ಬ್ಯಾಕ್ ಪಾರ್ಟನ್ನು ಪ್ಲೇಸ್ ಮಾಡಿಕೊಂಡು ನಾವೇನು 2 ಇಂಚಸ್ ಮಾರ್ಜಿನನ್ನು ತೊಗೊಂಡಿದ್ದೀವೋ ಆ 2 ಇಂಚಸ್ ಮಾರ್ಜಿನ್ಗೆ ಈ ರೀತಿ ಪ್ಲೇಸ್ ಮಾಡಿಕೊಂಡು ಬ್ಯಾಕ್ ಪಾರ್ಟನ್ನು ನಿಮಗೆ ಫ್ರಂಟ್ ಪಾರ್ಟಲ್ಲಿ ನಾವು ಪಟ್ಟಿನ ಎಷ್ಟಕ್ಕೆ ಸ್ಟಿಚ್ ಮಾಡ್ಕೋಬೇಕಂತ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಬ್ಯಾಕ್ ಪಾರ್ಟ್ 2 ಇಂಚಸ್ಗೆ ಈ ರೀತಿ ಮತ್ತು ಫ್ರಂಟ್ ಪಾರ್ಟ್ 2 ಇಂಚಸ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೋಡಿ ಹಾರ್ಮೋಲ್ ಹತ್ರ ಈ ರೀತಿ ನಮಗೆ ಸ್ಟ್ರೈಟ್ ಆಗಿರೋ ಥರ ನೋಡಿಕೊಂಡು ಕೆಳಗಡೆ ನಮಗೆ ಪಟ್ಟಿನ ಎಷ್ಟು ಸ್ಟಿಚ್ ಮಾಡ್ಕೋಬೇಕು ಅಂತ ನಿಮಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಈಗ ಫ್ರಂಟ್ ಪಾರ್ಟಲ್ಲಿ ನಾವು ಪಟ್ಟಿನ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಕೆಳಗಡೆ. ನೋಡಿ ಅದಕ್ಕೋಸ್ಕರ ನಾನಿಲ್ಲಿ 1.5 ಇಂಚ್ ಇರೋ ರೀತಿ ಈ ರೀತಿ ಸ್ಟ್ರೈಟ್ ಪೀಸಸ್ನ ತೊಗೊಂಡಿದ್ದೀನಿ. ನೋಡಿ ಈ ರೀತಿ ತಗೊಂಡು ಒಂದು ಸೈಡು 1/4 ಇಂಚ್ ಆಗೋಷ್ಟು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತವಾಗಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ವಿಡಿಯೋಗೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಯಾರಿಗಾದರೂ ಯೂಸ್ಫುಲ್ ಆಗುತ್ತೆ ಅನ್ನೋಂಗಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನೋಡಿ ಈ ರೀತಿ 1/4 ಇಂಚ್ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದ ನಂತರ ಫ್ರಂಟ್ ಪಾರ್ಟು ಪಟ್ಟಿನ ನಾವು ಈಗ ನೋಡಿ ಈ ರೀತಿ ಮೈನ್ ಫ್ಯಾಬ್ರಿಕ್ ಮೇಲೆ ಈ ರೀತಿ ಪ್ಲೇಸ್ ಮಾಡಿಕೊಂಡು ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಬ್ಯಾಕ್ ಪಾರ್ಟನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ನಾವು ಎಷ್ಟಕ್ಕೆ ಪಟ್ಟಿನ ಸ್ಟಿಚ್ ಮಾಡ್ಕೋಬೇಕು ಅಂತ ಅಷ್ಟು ಮಾರ್ಜಿನ್ಗೆ ನಾವೀಗ ಪಟ್ಟಿನ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಆ ಪ್ರಿನ್ಸ್ ಶೇಪ್ ಹತ್ರ ಇದೆಯಲ್ಲ ಅಲ್ಲಿ ಚಿಕ್ಕದಾಗಿ ಈ ರೀತಿ ಚಿಕ್ಕದಾಗಿ ಒಂದು ಫ್ರಿಲ್ಲನ್ನು ಇಟ್ಕೊಂಡು ನೀವು ಈ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಆ ಕಡೆ ಡಾಟ್ ಹತ್ರ ನಾನು ಚಿಕ್ಕದಾಗಿ ಒಂದು ಫ್ರಿಲ್ಲನ್ನು ಸ್ಟಿಚ್ ಮಾಡಿದ್ದೀನಿ. ನೋಡಿ ಈ ಕಡೆ ಡಾಟ್ ಹತ್ರ ಬಂದಾಗ ನಾನು ಚಿಕ್ಕದಾಗಿ ಒಂದು ಫ್ರಿಲ್ಲನ್ನು ಇಟ್ಟು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲೂ ಕೂಡ ಅಷ್ಟೇ ನಮಗೆ ಡಬಲ್ ಲೇಯರ್ ಲೈನಿಂಗನ್ನು ಯೂಸ್ ಮಾಡಿರೋದ್ರಿಂದ ನಮಗೆ ಕ್ಲಾತ್ ಅನ್ನೋದು ತುಂಬ ದಪ್ಪ ಇರುತ್ತೆ ಒಳಗಡೆ ಮಾರ್ಜಿನ್ ಅಂದರೆ ಖರ್ಚು ಅನ್ನೋದು. ಅದಕ್ಕೋಸ್ಕರ ಈ ರೀತಿ ವಿ ಶೇಪಲ್ಲಿ ನಾವು ಕ್ಲಾತನ್ನು ಈ ರೀತಿ ಕಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಈಗ ಚೆಕ್ ಮಾಡ್ಕೋಬೇಕು ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಎರಡು ಈಕ್ವಲ್. ನೋಡಿ ಈ ರೀತಿ ಈ ಖರ್ಚು ಅನ್ನೋದು ಒಳಗಡೆ ಈ ರೀತಿ ಪ್ಲೇಸ್ ಮಾಡ್ಕೊಂಡು ಆ ಪಟ್ಟಿನ ನಮಗೆ ಆರ್ಮ್ ರೌಂಡ್ ಹತ್ರ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಎರಡು ಈಕ್ವಲ್ ಆಗಿದೆಯಾ ಅಂತ ಈ ರೀತಿ ಚೆಕ್ ಮಾಡ್ಕೋಬೇಕು. ನಾನು ಕಟಿಂಗ್ ಮಾಡುವಾಗ ಸ್ಲೀವ್ಸ್ಗೆ ಫ್ರಂಟ್ ಶೇಪನ್ನು ಯಾವ ರೀತಿ ತೆಗೆಯೋದು ಅಂತ ತೋರಿಸ್ಕೊಟ್ಟಿಲ್ಲ. ಯಾಕಂದರೆ ನಮಗೆ ಸ್ಲೀವ್ಸ್ಗೆ ಒಂದು ಸೈಡು ಈ ರೀತಿ ನಾವು ಕ್ಲಾತನ್ನು ಜಾಯಿನ್ ಮಾಡಬೇಕಾಗಿರೋದ್ರಿಂದ ನಾನು ಅಲ್ಲಿ ಫ್ರಂಟ್ ಆರ್ಮೋಲ್ ಶೇಪನ್ನು ನಾನು ಕಟಿಂಗ್ ಮಾಡಿರಲಿಲ್ಲ. ನೋಡಿ ಈ ರೀತಿ ನಾವು ಫ್ರಂಟ್ ಆರ್ಮೋಲ್ ಕರ್ವನ್ ಸ್ಕೇಲನ್ನು ಯೂಸ್ ಮಾಡಿಕೊಂಡು ಫ್ರಂಟ್ ಶೇಪನ್ನು ತೊಗೋಬೇಕು. ಫ್ರಂಟ್ ಆರ್ಮೋಲ್ ಶೇಪ್ ತೆಗೆದಿರೋ ಸೈಡು ನಾವು ಈ ರೀತಿ ಟಕ್ಸನ್ನು ಇಟ್ಕೊಂಡಿರ್ತಲ್ಲ. ನೋಡಿ ನಾನು ಇಲ್ಲೇನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನೋ ಅವೆರಡು ಒಂದಕ್ಕೊಂದು ಆಪೋಸಿಟ್ ಇರೋ ಥರ ನೋಡ್ಕೊಳ್ಳಿ. ನೋಡಿ ಒಂದಕ್ಕೊಂದು ಆಪೋಸಿಟ್ ಇರೋ ಥರ ಪ್ಲೇಸ್ ಮಾಡಿಕೊಂಡು ನಾವು ಸ್ಲೀವ್ಸನ್ನು ಜಾಯಿನ್ ಮಾಡ್ಕೋಬೇಕಾಗುತ್ತೆ. ನಾವೇನು ಕೆಳಗಡೆ ಸ್ಲೀವ್ಸ್ಗೆ 1/2 ಇಂಚ್ ಮಾರ್ಜಿನನ್ನು ಬಿಟ್ಟಿರ್ತೀವೋ 1/2 ಇಂಚ್ ಮಾರ್ಜಿನ್ಗೆ ಈ ರೀತಿ ನಾವು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ ಮೈನ್ ಫ್ಯಾಬ್ರಿಕ್ಕು ರೈಟ್ ಸೈಡ್ ಮೇಲೆ ನಾವು ಲೈನಿಂಗನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ ನಾವೇನು ಫ್ರಂಟ್ ಆರ್ಮೋಲ್ ಶೇಪನ್ನು ನಾವು ತೆಗ್ದಿರ್ತೀವೋ ಅದು ಒಂದಕ್ಕೊಂದು ಆಪೋಸಿಟ್ ಇದೆ. ಆಪೋಸಿಟ್ ಇರೋ ಥರನೇ ನೀವು ಸ್ಲೀವ್ಸನ್ನು ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಫ್ರಂಟ್ ಸ್ಲೀವ್ಸನ್ನು ಸ್ಟಿಚ್ ಮಾಡಬೇಕಾದ್ರೆ ಫ್ರಂಟ್ ಶೇಪ್ ಅನ್ನೋದು ಫ್ರಂಟಿಗೆ ಬರುತ್ತೆ, ಬ್ಯಾಕ್ ಆರ್ಮೋಲ್ ಶೇಪ್ ಅನ್ನೋದು ಬ್ಯಾಕ್ಗೆ ನೀವು ಸ್ಟಿಚ್ ಮಾಡ್ಕೋಬೋದು. ಈ ರೀತಿ ವಿ ಕಟ್ಸನ್ನು ಇಟ್ಕೊಂಡು ಎಕ್ಸಸ್ ಕ್ಲಾತು ನಮಗೆ ಜಾಸ್ತಿ ಇರದೇ ಇರೋ ಥರ ಈ ರೀತಿ ನೀಟಾಗಿ ಕಟ್ ಮಾಡಿಕೊಂಡು ಈಗ ಆ ಖರ್ಚನ್ನ ಲೈನಿಂಗ್ ಸೈಡ್ಗೆ ಈ ರೀತಿ ಪ್ಲೇಸ್ ಮಾಡಿಕೊಂಡು ಸ್ಟಾಪ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ನಾನಿಲ್ಲಿ ಸಿಂಪಲ್ಲಾಗಿ ಸ್ಲೀವ್ಸ್ಗೆ ಒಂದು ಡಿಸೈನನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ. ಯಾವ ರೀತಿಯಿಂದ ತೋರಿಸ್ಕೊಡ್ತೀನಿ ಅದನ್ನು ಕೂಡ ನೋಡಿ. ಇದಕ್ಕೂ ಕೂಡ ಈ ರೀತಿ ಟಕ್ಸನ್ನು ಇಟ್ಕೊಂಡು ವಿ ಶೇಪಲ್ಲಿ ಈ ರೀತಿ ಕ್ಲಾತನ್ನು ಸ್ವಲ್ಪ ಕಟ್ ಮಾಡಿಕೊಂಡು ನಾವು ಇದನ್ನು ಲೈನಿಂಗ್ ಸೈಡ್ಗೆ ಈ ಖರ್ಚು ಅನ್ನೋದು ಪ್ಲೇಸ್ ಮಾಡಿಕೊಂಡು ಸ್ಟಾಪ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ಸ್ಟಾಪ್ ಸ್ಟಿಚ್ಚನ್ನು ಹಾಕ್ಕೊಂಡು ಬ್ಯಾಕ್ ಸೈಡ್ಗೆ ಈ ರೀತಿ ಮೈನ್ ಫ್ಯಾಬ್ರಿಕ್ ಬ್ಯಾಕ್ ಸೈಡ್ಗೆ ಈ ರೀತಿ ಪ್ಲೇಸ್ ಮಾಡಿಕೊಂಡು ನೀಟಾಗಿ ನಮಗೆ ಆ ಲೈನಿಂಗ್ ಶೇಪ್ ಯಾವ ರೀತಿ ಇರುತ್ತೋ ಹಾಗೆ ನಾವು ಮೈನ್ ಫ್ಯಾಬ್ರಿಕ್ಗೆ ಈ ಸ್ಲೀವ್ಸನ್ನು ಅಟ್ಯಾಚ್ ಮಾಡಿಕೊಂಡು ಎಕ್ಸಸ್ ಇರೋಂಥ ಫ್ಯಾಬ್ರಿಕ್ನ ಟ್ರಿಮ್ ಮಾಡ್ಕೊಬಿಡಬೇಕು. ನೋಡಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಸ್ಲೀವ್ಸ್ಗೆ
ಸಿಂಪಲಾಗಿ ಡಿಸೈನ್ ಮಾಡ್ತಿರೋದ್ರಿಂದ ನಾನು ಇಲ್ಲಿ ಕ್ಯಾನ್ವಾಸ್ ಮೇಲೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಲೆಂತ್ ಬಂದು 3.5 ಇಂಚಿಗೆ ಮಾರ್ಕ್ ಮಾಡಿಕೊಂಡೆ. ಆ 3.5 ಇಂಚಲ್ಲಿ ಮಿಡಲ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನೋಡಿ ಈ ರೀತಿ 3 ಲೈನ್ಸನ್ನು ಹಾಕ್ಕೊತಾ ಇದ್ದೀನಿ. ನೋಡಿ ಫೋಲ್ಡಿಂಗ್ ಮೇಲೆ ತೊಗೊಂಡಿದ್ದೀನಿ ನಾನು ಕ್ಯಾನ್ವಾಸನ್ನು. ಆ ಮಿಡ್ಡಿಲ್ ಹತ್ರ ನಾನು 1 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಆ ಮಿಡ್ಡಿಲ್ ಹತ್ರ 1 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈಗ ಕೆಳಗಡೆನೂ ಕೂಡ 1 ಇಂಚಿಗೆ ರೀತಿ ಮಾರ್ಕ್ ಮಾಡಿಕೊಂಡೆ ಕೆಳಗಡೆ ಲೈನ್ ಮೇಲೆ. ಈಗ ಫ್ರೆಂಚ್ ಆರ್ಮೋಲ್ಸ್ ಕರ್ವ್ ಸ್ಕೇಲನ್ನು ಪ್ಲೇಸ್ ಮಾಡಿಕೊಂಡು ನಾನಿಲ್ಲಿ ಒಂಥರ ಟೆಂಪಲ್ ಶೇಪನ್ನು ನಾನಿಲ್ಲಿ ಡ್ರಾ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ನಿಮ್ಗೆ ಇಷ್ಟ ಆದರೆ ನೀವು ಈ ಡಿಸೈನನ್ನು ಸ್ಟಿಚ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೀವು ನಾರ್ಮಲಾಗಿ ಸ್ಲೀವ್ಸನ್ನು ಎಲ್ಬೋ ಸ್ಲೀವ್ಸ್ನ ಕೂಡ ಸ್ಟಿಚ್ ಮಾಡ್ಕೋಬೋದು. ನಾನು ಇಲ್ಲಿ ಸಿಂಪಲ್ಲಾಗಿ ಒಂದು ಡಿಸೈನನ್ನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಔಟ್ಸೈಡ್ಗೆ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ಇರೋ ಥರ ಈ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಆ ನೆಕ್ ಶೇಪ್ ನಾವೇನು ಡ್ರಾ ಮಾಡ್ಕೊಂಡಿದ್ದೀವೋ ಅದ್ರ ಪ್ರಕಾರ ನೀಟಾಗಿ ಕಟ್ ಮಾಡ್ಕೋಬೇಕು. ನಾನಿಲ್ಲಿ ಒಂದು ಸ್ಲೀವ್ಸಿಗೆ ಮಾತ್ರ ನಾನು ಈ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಸೇಮ್ ಇದೇ ಪ್ರಕಾರ ಇನ್ನೊಂದು ಸ್ಲೀವ್ಸ್ಗೂ ಕೂಡ ನಾವು ರೆಡಿ ಮಾಡ್ಕೋಬೇಕು. ನನಗೆ ಇಲ್ಲಿ ವಿಡಿಯೋ ಜಾಸ್ತಿ ಲೆಂತ್ ಆಗುತ್ತೆ ಅಂತ ನಾನು ಇಲ್ಲಿ ಒಂದು ಸ್ಲೀವ್ಸ್ಗೆ ಮಾತ್ರ ಯಾವ ರೀತಿ ಇದನ್ನು ಸ್ಟಿಚ್ ಮಾಡ್ಕೊಂಡೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಲೈನಿಂಗನ್ನು ತೊಗೊಂಡು ಲೈನಿಂಗಿಗೆ ನೋಡಿ ನಾವೇನು ಈ ಡಿಸೈನನ್ನು ಕಟ್ ಮಾಡ್ಕೊಂಡಿದ್ದೀವೋ ಅದನ್ನು ಈ ರೀತಿ ಲೈನಿಂಗ್ ಮೇಲೆ ಪ್ಲೇಸ್ ಮಾಡಿಕೊಂಡು ಸುತ್ತೂರ ನಾನು ಈಗ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ನೋಡಿ ಈ ರೀತಿ ನಾವೇನು ಆ ಶೇಪನ್ನು ಕಟ್ ಮಾಡಿದ್ದೋ ಆ ಶೇಪು ಆ್ಯಸ್ ಇಟ್ ಈಸ್ ನಾವು ಹೆಂಗಿದೆಯೋ ಹಾಗೆ ನಾನೀಗ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಈ ರೀತಿ ಸ್ಟಿಚ್ ಹಾಕ್ಕೊಂಡು ನಮಗೆ ಸುತ್ತೂರನ್ನ ಒಂದು 1/4 ಇಂಚಷ್ಟು ಕ್ಲಾತನ್ನು ಇಟ್ಕೊಂಡು ಈ ಎಕ್ಸೆಸ್ ಇರೋವಂಥ ಲೈನಿಂಗನ್ನು ಕಟ್ ಮಾಡ್ಕೊಬಿಡಬೇಕು. ನಮ್ಗೆ ಆ ಡಿಸೈನ್ ಪಕ್ಕದಲ್ಲೇ ಒಂದು 1/4 ಇಂಚು ಕ್ಲಾತ್ ಇದ್ದರೆ ಸಾಕಾಗುತ್ತೆ. ನೋಡಿ ಈ ರೀತಿ ಈಗ ಆ ಕ್ಲಾತನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಎಡ್ಜಲ್ಲಿ ಕ್ಯಾನ್ವಾಸ್ ಎಡ್ಜಲ್ಲಿ ಈಗ ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ ಈ ರೀತಿ ಅಲ್ಲಲ್ಲಿ ಈ ರೀತಿ ಕ್ರಾಸಾಗಿ ಟಕ್ಸನ್ನು ಇಟ್ಕೊಂಡು ನೀವು ಆ ಶೇಪ್ ಯಾವ ರೀತಿ ಇದೆಯೋ ಅದನ್ನು ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನೋಡಿ ಈ ರೀತಿ ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಈಗ ಇದನ್ನು ನಾವು ಸ್ಲೀವ್ಸ್ಗೆ ಸೆಂಟರ್ ಮಾರ್ಕ್ ಮಾಡಿಕೊಂಡು ನೋಡಿ ಈ ರೀತಿ ಫಸ್ಟು ಸ್ಲೀವ್ಸ್ನ ಈ ರೀತಿ ಸೆಂಟರ್ಗೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೊಂಡಾಗ ನಮಗೆ ಸೆಂಟರ್ ಪಾಯಿಂಟ್ ಅನ್ನೋದು ಗೊತ್ತಾಗುತ್ತೆ. ಅಲ್ಲಿ ಈ ರೀತಿ ನೈಲಿಂದ ರಬ್ ಮಾಡ್ಕೊಂಡಾಗ ನಮಗೆ ಒಂದು ಲೈನ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಆ ಲೈನ್ ಮೇಲೆ ನಾವು ಈಗ ಏನು ನಾವು ಡಿಸೈನ್ ಮಾಡ್ಕೊಂಡಿದ್ದೀವಲ್ಲ ಕ್ಯಾನ್ವಾಸು ಇದು ಅದನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ಆ ಕ್ಯಾನ್ವಾಸು ಕೂಡ ನಾವು ಸೆಂಟರನ್ನು ಈ ರೀತಿ ಮಾರ್ಕ್ ಮಾಡಿಕೊಂಡು ಕ್ಯಾನ್ವಾಸ್ನ ಡಿಸೈನು ಸೆಂಟರು ಮತ್ತು ಆ ಸ್ಲೀವ್ ಸೆಂಟರು ಎರಡು ಈಕ್ವಲ್ ಆಗಿರೋ ಥರ ಈ ರೀತಿ ಪ್ಲೇಸ್ ಮಾಡಿಕೊಂಡು ಒಂದು ಗುಂಡಿ ಪಿನ್ನನ್ನು ಹಾಕ್ಕೊಂಡಿದ್ದೀನಿ. ನೋಡಿ ಕೆಳಗಡೆ ನಮಗೆ ಒಂದು 1/2 ಇಂಚು ಅಷ್ಟು ಮೇಲೆಗಡೆ ಇರೋ ಥರ ಈ ರೀತಿ ಪ್ಲೇಸ್ ಮಾಡ್ಕೊಳ್ಳಿ. ಯಾಕಂದರೆ ನಮಗೆ ಅಲ್ಲಿ ಕಟ್ ಆಗಿಬಿಟ್ರೆ ಕೆಳಗಡೆ ಇದು ಕಟ್ ಆಗಿಬಿಟ್ರೆ ನಮಗೆ ಸ್ಲೀವ್ಸ್ ಅನ್ನೋದು ತುಂಬ ಫಿಟ್ಟಿಂಗ್ ಅನ್ನೋದು ಬರೋದಿಲ್ಲ. ಒಂದು 1/2 ಇಂಚು ಇರೋ ಥರ ಈ ರೀತಿ ಪ್ಲೇಸ್ ಮಾಡಿಕೊಂಡು ಆ ನೆಕ್ ಆ ಡಿಸೈನ್ ಹೇಗಿದೆಯೋ ಹಾಗೆ ನಾನೀಗ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಈಗ ಆ ಗುಂಡು ಪಿನ್ನನ್ನು ತೆಗೆದುಬಿಟ್ಟು ಫಸ್ಟು ಈಗ ಸೆಂಟರಲ್ಲಿ ಈ ರೀತಿ ಒಂದು ನಾಟನ್ನು ಇಟ್ಕೊಂಡು ಈಗ ಸುತ್ತಲೂ ನಮಗೆ ಒಂದು 1/4 ಇಂಚು ಕ್ಲಾತ್ ಇರೋ ಥರ ನೋಡಿಕೊಂಡು ಎಕ್ಸೆಸ್ ಇರೋವಂಥದ್ದನ್ನು ಟ್ರಿಮ್ ಮಾಡ್ಕೊಬಿಡಬೇಕು. ಈ ರೀತಿ ಆ ಡಿಸೈನ್ ಸುತ್ತಲೂ ನಮಗೆ ಒಂದು 1/4 ಇಂಚು ಕ್ಲಾತ್ ಇದ್ದರೆ ಸಾಕು. ಆ ಕಾರ್ನರ್ಸ್ ಹತ್ರ ಬಂದಾಗ ನಾವೆಲ್ಲ ಈ ರೀತಿ ಟಕ್ಸನ್ನು ಇಟ್ಕೋಬೇಕು. ನೋಡಿ ನೀಟಾಗಿ ನೀವು ಈ ರೀತಿ ಕಟ್ ಮಾಡೋಕೊಳ್ಳುವಾಗ ನೀವೇನು ಸ್ಟಿಚ್ ಹಾಕಿದ್ರೋ ಆ ಸ್ಟಿಚ್ ಕಟ್ ಆಗದೆ ಇರೋ ಥರ ನೋಡ್ಕೊಳ್ಳಿ. ಈ ರೀತಿ ಆ ಕಾರ್ನರ್ಸ್ ಹತ್ರ ಟಕ್ಸನ್ನು ನೀವು ಕೊಡೋವಾಗ ನೀವೇನು ಸ್ಟಿಚ್ ಹಾಕಿದಿರೋ ಆ ಸ್ಟಿಚ್ ಕಟ್ ಆಗಬಾರ್ದು. ಆ ರೀತಿ ನೋಡಿಕೊಂಡು ನೀವು ಅಲ್ಲಿ ಕಟ್ಸನ್ನು ಇಟ್ಕೋಬೇಕು. ಈಗ ಇದನ್ನು ಲೈನಿಂಗ್ ಸೈಡ್ಗೆ ಈ ರೀತಿ ಹಿಂದೆಗೆ ಈ ರೀತಿ ತಿರುಗಿಸ್ಕೋಬೇಕು. ನೋಡಿ ಈ ರೀತಿ ತಿರುಗಿಸ್ಕೊಂಡ್ರೆ ನಮಗೆ ಡಿಸೈನ್ ಅನ್ನೋದು ಈ ರೀತಿ ಕಾಣಿಸುತ್ತೆ. ಇದರೊಳಗಡೆ ನಾನು ಚಿಕ್ಕದಾಗಿ ಒಂದು ಬೋ ಶೇಪನ್ನು ಸ್ಟಿಚ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡಿ ಅದಕ್ಕೋಸ್ಕರ 3.5 ಕ್ಲಾತ್ ಇರೋ ಥರ ನಾನು ಒಂದು ರೆಡ್ ಕಲರ್ ಫ್ಯಾಬ್ರಿಕನ್ನು ತೊಗೊಂಡಿದ್ದೀನಿ. ನೋಡಿ ಅದಕ್ಕೆ ಮೂರು ಸೈಡ್ ನಾನು ಈ ರೀತಿ ಸ್ಕ್ವೇರ್ ಥರ ಕಟ್ ಮಾಡಿ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಒಂದು ಸೈಡ್ ಮಾತ್ರ ನಾನು ಹಾಗೆ ಬಿಟ್ಟಿದ್ದೀನಿ. ಅದನ್ನು ನೋಡಿ ಈ ರೀತಿ ಒಳಗಡೆಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟ್ರೈಟಾಗಿ ನೋಡಿ ನಮ್ಗೆ ಆ ಖರ್ಚು ಅನ್ನೋದು ಈ ರೀತಿ ಒಳಗಡೆಗೆ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಮೇಲೆಗಡೆ ಒಂದು ಸ್ಟಾಪ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ ಸ್ಕ್ವೇರ್ ಪೀಸ್ ಇರೋ ಥರ ನಾನು 2 ಪೀಸಸ್ನ ತೊಗೊಂಡು 3 ಸೈಡು ನಾನು ಈ ರೀತಿ ಸ್ಟ್ರೈಟಾಗಿ
ಹೊಲ್ಕೊಂಡಿದ್ದೀನಿ. ಈಗ ಒಂದು ಸೈಡ್ ಮಾತ್ರ ನಾನು ಹಾಗೆ ಬಿಟ್ಟಿದ್ದೆ. ಈಗ ಅದನ್ನು ನೀಟಾಗಿ ರೀತಿ ಆ ಖರ್ಚು ಅನ್ನೋದು ಏನಿರುತ್ತೋ ಅದನ್ನೆಲ್ಲ ನೀಟಾಗಿ ಒಳಗಡೆಗೆ ಈ ರೀತಿ ಪ್ಲೇಸ್ ಮಾಡಿಕೊಂಡು ಫೋಲ್ಡು ಮಾಡಿಕೊಂಡು ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ ನೋಡಿ. ಈ ರೀತಿ ನೋಡಿ. ಈಗ ಸೆಂಟರ್ಗೆ ಈ ರೀತಿ ಪ್ರಿಲ್ಸನ್ನು ಇಟ್ಕೊಳ್ಳೋ ನಮಗೆ ಚಿಕ್ಕದಾಗಿ ಆ ಬೋ ಶೇಪ್ ಅನ್ನೋದು ನಮಗೆ ರೆಡಿ ಆಗುತ್ತೆ ನೋಡಿ. ಈ ರೀತಿ ಈಗ ಸೇಮ್ ಕಲರ್ ಅಂದರೆ ನಾನಿಲ್ಲಿ ರೆಡ್ ಕಲರ್ ಫ್ಯಾಬ್ರಿಕ್ ತೊಗೊಂಡಿರೋದ್ರಿಂದ ರೆಡ್ ಕಲರ್ ದಾರನ ತೊಗೊಂಡು ಸೆಂಟರ್ಗೆ ಈ ರೀತಿ ನೀವು ಒಂದು ದಾರದಲ್ಲಿ ಈ ರೀತಿ ಸುತ್ತಕೊಂಡಾಗ ನಮಗೆ ಆ ಬೋ ಶೇಪ್ ಅನ್ನೋದು ಇನ್ನೂ ನೀಟಾಗಿ ಅನ್ನೋದು ರೆಡಿ ಆಗುತ್ತೆ ನೋಡಿ. ಈ ರೀತಿ ನೋಡಿ ನಮಗೆ ಈ ಬೋ ಅನ್ನೋದು ಇವಾಗ ರೆಡಿ ಆಯಿತು. ಇದನ್ನು ಇದರೊಳಗಡೆ ಈ ರೀತಿ ಪ್ಲೇಸ್ ಮಾಡಿಕೊಂಡು ನಾನು ಸ್ಟಿಚ್ಚನ್ನು ಹಾಕ್ಕೊತೀನಿ ನೋಡಿ. ಈ ರೀತಿ ನಾನಿಲ್ಲಿ ಸಿಂಪಲ್ಲಾಗಿ ಈ ಡಿಸೈನನ್ನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ನಮಗೆ ಫೈನಲ್ ಆಗಿ ಡಿಸೈನ್ ಅನ್ನೋದು ಈ ರೀತಿ ಟರ್ನ್ ಔಟ್ ಆಗುತ್ತೆ. ಎಲ್ಲೂ ಕೂಡ ನಮಗೆ ಆಗ ದಾರಗಳು ಅನ್ನೋದು ಎಕ್ಸೆಸ್ ಇರಕೂಡ್ದು, ನೀಟಾಗಿ ಟ್ರಿಮ್ ಮಾಡ್ಕೊಬಿಡಬೇಕು. ನೀವು ಇಲ್ಲಿ ಬೇಕಾದರೆ ನೀವು ಈ ಬೋ ಮೇಲೆ ಒಂದು ಶೋ ಬಟನು ಅಥವಾ ಒಂದು ಗೋಲ್ಡ್ ಕಲರು ಬಾಲ್ ಬರುತ್ತಲ್ಲ ಅದನ್ನು ಸ್ಟಿಚ್ ಮಾಡಿಕೊಂಡ್ರು ಅಂದರೆ ಗೋಲ್ಡ್ ಕಲರ್ ಮಣಿ ಆ ಥರ ಸ್ಟಿಚ್ ಮಾಡಿಕೊಂಡ್ರು ನಿಮಗೆ ಲುಕ್ ಅನ್ನೋದು ಇನ್ನೂ ನೀಟಾಗಿ ಕಾಣಿಸುತ್ತೆ. ಎರಡು ಸ್ಲೀವ್ಸ್ಗೂ ಕೂಡ ನಾನು ಇದೇ ರೀತಿಯೇ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇಲ್ಲಿ ನಾನು ಒಂದು ಸ್ಲೀವ್ಸ್ಗೆ ಮಾತ್ರ ತೋರಿಸಿದ್ದೀನಿ ನೋಡಿ. ಈಗ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ನೋಡಿ. ಶೋಲ್ಡರ್ ಹತ್ರದಿಂದ ನೋಡಿ ನಮಗೆ ಫ್ರಂಟ್ ಆರ್ಮೋಲ್ ಶೇಪ್ ತೆಗೆದಿರೋದು ಫ್ರಂಟ್ ಪಾರ್ಟ್ಗೆ ಬರೋ ಥರನೇ ನಾವು ಸ್ಲೀವ್ಸನ್ನು ಜಾಯಿನ್ ಮಾಡ್ಕೋಬೇಕು ನೋಡಿ. ಸ್ಲೀವ್ಸನ್ನು ಜಾಯಿನ್ ಮಾಡುವಾಗ ನೋಡಿ ನಾವು ಆ ಶೇಪ್ ಯಾವ ರೀತಿ ಇರುತ್ತೋ ಅದೇ ರೀತಿ ನಾವು ಕ್ಲಾತನ್ನು ತಿರುಗಿಸ್ಕೊಂಡು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೋಬೇಕು. ಆಗಲೇ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ನೋಡಿ. ಈ ರೀತಿ ಕಂಪಲ್ಸರಿ ನೀವು ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್ ನೋಡಿ. ನಾವೇನು ಆರ್ಮ್ ರೌಂಡ್ ಹತ್ರ ಕಟಿಂಗ್ ಮಾಡಬೇಕಾದ್ರೆ 3/8 ಅಷ್ಟು ಕ್ಲಾತ್ ಸಿವಿಂಗ್ ಅಲೋನ್ಸಸ್ಗೆ ತೊಗೊಂಡಿದ್ದೀವೋ ಅಷ್ಟೇ ಸಿವಿಂಗ್ ಅಲೋನ್ಸಸ್ಗೋಸ್ಕರ ಮಾರ್ಕ್ ಮಾಡಿಕೊಂಡು ನೀವು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೋಬೇಕು. ನಮಗೆ ಬ್ಲೌಸ್ ಪಾರ್ಟಿಗಿಂತ ಸ್ಲೀವ್ಸ್ನ ಅಟ್ಯಾಚ್ ಮಾಡುವಾಗ ಸ್ಲೀವ್ಸು ಅನ್ನೋದು ಸ್ವಲ್ಪ ಜಾಸ್ತಿ ಬಂದರೂ ಪರವಾಗಿಲ್ಲ, ಆದರೆ ಕಡಿಮೆ ಬರದೇ ಇರೋ ಥರ ನೀವು ಸ್ಲೀವ್ಸನ್ನು ಕಟಿಂಗ್ ಮಾಡ್ಕೊಳ್ಳಿ ನೋಡಿ. ಒಂದು ವೇಳೆ ನಿಮಗೆ ಜಾಸ್ತಿ ಸ್ಲೀವ್ಸ್ನ ಅಟ್ಯಾಚ್ ಮಾಡಿದಾಗ ನಿಮಗೆ ಕ್ಲಾತ್ ಅನ್ನೋದು ಜಾಸ್ತಿ ಬಂದಾಗ ನೀವು ಲೈಟಾಗಿ ರೀತಿ ನೋಡಿ ಈ ರೀತಿ ಕಟ್ ಮಾಡ್ಕೊಬಿಡ್ಬೋದು. ಆದರೆ ಕಡಿಮೆ ಬರದೇ ಇರೋ ಥರ ನೀವು ಸ್ಲೀವ್ಸನ್ನು ಕಟಿಂಗ್ ಮಾಡ್ಕೋಬೇಕು. ಹೀಗೆ ಎರಡು ಸ್ಲೀವ್ಸ್ನ ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದ ನಂತರ ಸೈಡ್ ಜಾಯಿಂಟ್ಸ್ನ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಈಗ ನಾವು ಆಗಲೇ ಫ್ರಂಟ್ ಪಾರ್ಟಲ್ಲಿ ಪಟ್ಟಿನ ಸ್ಟಿಚ್ ಮಾಡಿದ್ವಲ್ಲ, ಆ ಪಟ್ಟಿ ಮೇಲೆ ಈಗ ಸ್ಟಾಪ್ ಸ್ಟಿಚ್ಚನ್ನು ಹಾಕ್ಕೊಂಡು ಈಗ ಈ ಪಟ್ಟಿನ ಒಳಗಡೆಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು. ನಾನಿಲ್ಲಿ ಲೂಸ್ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ನಾನಿಲ್ಲಿ ಎಮ್ಮಿಂಗನ್ನು ಮಾಡ್ಕೊಳ್ತೀನಿ. ನೀವು ಎಮ್ಮಿಂಗ್ ಮಾಡಲ್ಲ ಅನ್ನೋಂಗಿದೆ ನಾರ್ಮಲಾಗಿ ಮಿಷಿನಲ್ಲಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನೀವು ಒಂದು ವೇಳೆ ಎಮ್ಮಿಂಗ್ ಮಾಡ್ತೀನಿ ಅಂದರೆ ಲೂಸ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನಿಮಗೆ ಎಮ್ಮಿಂಗ್ ಮಾಡಿದ ನಂತರ ಆ ಸ್ಟಿಚ್ಚನ್ನು ಈಸಿಯಾಗಿ ರಿಮೂವ್ ಮಾಡಿಬಿಡ್ಬೋದು. ನೋಡಿ ಈ ರೀತಿ ಕಾಣಿಸುತ್ತೆ ನಮಗೆ ಪಟ್ಟಿನ ಸ್ಟಿಚ್ ಮಾಡಿದ ನಂತರ. ಈಗ ಸ್ಲೀವ್ಸ್ನ ಈ ರೀತಿ ಸೆಂಟರ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ನನ್ನ ಮೆಥಡಲ್ಲಿ ನಾನು ಯಾವಾಗಲೂ ಸೈಡ್ ಜಾಯಿಂಟ್ಸ್ನ ಸ್ಟಿಚ್ ಮಾಡಬೇಕಾದ್ರೆ ಕೆಳಗಡೆ ಅಂದರೆ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಎರಡನ್ನೂ ಈ ರೀತಿ ಪ್ಲೇಸ್ ಮಾಡಿಕೊಂಡು ನಾವೇನು 2 ಇಂಚಸ್ ಮಾರ್ಜಿನ್ ಬಿಟ್ಟಿರ್ತೀರಲ್ಲ ಆ 2 ಇಂಚಸ್ ಮಾರ್ಜಿನ್ಗೆ ಈ ರೀತಿ ಸ್ಟ್ರೈಟಾಗಿ ಒಂದು ಸ್ಟಿಚ್ಚನ್ನು ಹಾಕ್ಕೊಬಿಡ್ತೀನಿ. ಯಾಕಂದರೆ ನಮಗೆ ಸೈಡ್ ಜಾಯಿಂಟ್ಸ್ನ ಸ್ಟಿಚ್ ಮಾಡಬೇಕಂದ್ರೆ ಮ್ಯಾಕ್ಸಿಮಮ್ ನಾವೇ ಯಾವ ರೀತಿ ಸ್ಟಿಚ್ ಮಾಡಿದ್ರು ಕೂಡ ಕೆಳಗಡೆ ನಮಗೆ ಕ್ಲಾತ್ ಅನ್ನೋದು ಸ್ವಲ್ಪ ಹೆಚ್ಚು ಕಡಿಮೆ ಅನ್ನೋದು ಆಗುತ್ತೆ, ಈಕ್ವಲ್ ಆಗಿ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಈ ರೀತಿ ನನ್ನ ಮೆಥಡಲ್ಲಿ ನಾನು ಈ ರೀತಿ ಸ್ಟಿಚ್ ಮಾಡ್ಕೊಳ್ತೀನಿ. ಮತ್ತು ನಾವು ಈ ರೀತಿ ಸೈಡ್ ಜಾಯಿಂಟ್ಸ್ನ ಸ್ಟಿಚ್ ಮಾಡಬೇಕಾದ್ರೆ ಫಸ್ಟು ಆರ್ಮೋಲ್ ಹತ್ರ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಎರಡನ್ನೂ ಈಕ್ವಲಾಗಿ ಪ್ಲೇಸ್ ಮಾಡಿಕೊಂಡು ಅಲ್ಲಿ ಚಿಕ್ಕದಾಗಿ ಒಂದು ಸ್ಟಿಚ್ಚನ್ನು ಹಾಕ್ಕೊಬಿಡಬೇಕು. ಆನಂತರ ಸ್ಲೀವ್ಸ್ ಕಡೆಯಿಂದ ಆದರೂ ನೀವು ಸ್ಟಿಚ್ ಮಾಡ್ಕೊಬನ್ನಿ, ಇಲ್ಲ ಕೆಳಗಡೆ ಫಿಟ್ಟಿಂಗ್ ವೇಸ್ಟ್ ಲೈನ್ ಕಡೆಯಿಂದನೂ ಸ್ಟಿಚಿಂಗ್ ಹಾಕ್ಕೊಂಬನ್ನಿ. ನಿಮಗೆ ಈಸಿಯಾಗಿ ಸೈಡ್ ಜಾಯಿಂಟ್ಸನ್ನು ಸ್ಟಿಚ್ ಮಾಡ್ಕೋಬೋದು. ನೀವು ಮೇಲ್ಗಡೆ ಸ್ಲೀವ್ಸ್ ಕಡೆಯಿಂದ ಸ್ಟಿಚ್ ಮಾಡ್ಕೊಬಂದರೂ ನಿಮಗೆ ವೇಸ್ಟ್ ಹತ್ರ ಜಾಸ್ತಿ ಆಗಿಬಿಡುತ್ತೆ, ಇಲ್ಲ ವೇಸ್ಟ್ ಕಡೆಯಿಂದ ಸ್ಟಿಚ್ ಮಾಡ್ಕೊಂಡೋದ್ರೂ ನಿಮಗೆ ಸ್ಲೀವ್ಸ್ ಹತ್ರ ಹೆಚ್ಚು ಕಡಿಮೆ ಅನ್ನೋದು ಬಂದುಬಿಡುತ್ತೆ. ಸೊ ಇದೊಂದು ಟಿಪ್ಪನ್ನು ನೀವು ಯೂಸ್ ಮಾಡ್ಕೊಳ್ಳಿ ನೋಡಿ.
ಕೆಳಗಡೆ ಈ ರೀತಿ 2 ಇಂಚಸ್ಗೆ ಈ ರೀತಿ ಸ್ಟ್ರೈಟಾಗಿ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟನ್ನು ಪ್ಲೇಸ್ ಮಾಡ್ಕೊಂಡು ಈ ರೀತಿ ಸ್ಟಿಚ್ ಹಾಕ್ಕೊಂಡೆ. ಈಗ ಬ್ಯಾಕ್ ಆರ್ಮೋಲು ಮತ್ತು ಫ್ರಂಟ್ ಆರ್ಮೋಲ್ ಹತ್ರ ನೋಡಿ ಈ ರೀತಿ ಸೈಡ್ ಜಾಯಿಂಟ್ಸ್ ಹತ್ರ ಈ ರೀತಿ ನೀಟಾಗಿ ಮಾರ್ಕ್ ಮಾಡಿಕೊಂಡು ಏನು ನಾವು ಮಾರ್ಜಿನ್ ಬಿಟ್ಟಿರ್ತೀವಿ 2 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಅಲ್ಲಿ ಆ 2 ಇಂಚಸ್ ಮಾರ್ಜಿನ್ ಹತ್ರ ನಾನು ಒಂದು ಚಿಕ್ಕದಾಗಿ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ ನೋಡಿ ಈ ರೀತಿ. ಈಗ ಈ ರೀತಿ ವಾಪಸ್ ಬಂದು ಮೇಲೆಗಡೆ ನಮಗೆ ಸ್ಲೀವ್ಸ್ ಲೂಸ್ ಎಷ್ಟಿದೆಯೋ ಅಲ್ಲಿ ನೋಡಿಕೊಂಡು ನೋಡಿ ಕೆಳಗಡೆ ನಮಗೆ ಮಾರ್ಜಿನ್ ಒಂದು 2 ಇಂಚಸ್ಸೇ ಇರುತ್ತೆ ವೇಸ್ಟ್ ಲೈನ್ ಹತ್ರ. ಆ 2 ಇಂಚಸ್ ಮಾರ್ಜಿನ್ ಹತ್ರದಿಂದ ಈಗ ನಾವೇನು ಆರ್ಮ್ ರೌಂಡ್ ಹತ್ರ ನಾವು ಸ್ಟಿಚ್ ಹಾಕಿದ್ದೀವಲ್ಲ ಆ ಸ್ಟಿಚ್ ಮೇಲೆ ಇಲ್ಲಿ ಮ್ಯಾಚ್ ಆಗೋ ಥರ ಈಗ ಸ್ಟಿಚ್ಚನ್ನು ಹಾಕ್ಕೊತ ಬರಬೇಕು. ಹಾಗೆ ಸ್ಲೀವ್ಸ್ ಲೂಸ್ ಬಂದು ಇಲ್ಲಿ ಮೇಲ್ಗಡೆ ಮಾರ್ಕ್ ಮಾಡಿಕೊಂಡು ಅದು 3 ಕೆಳಗಡೆ ವೇಸ್ಟ್ ಲೈನ್ ಹತ್ರದಿಂದ ಆರ್ಮೋಲ್ ಹತ್ರ ನಾವೇನು ಸ್ಟಿಚ್ ಹಾಕಿರ್ತೀವಲ್ಲ ಚಿಕ್ಕದಾಗಿ ಅಲ್ಲಿಂದ ಸ್ಲೀವ್ಸ್ ಲೂಸ್ ಏನಿರುತ್ತೋ ಅಲ್ಲಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ನಾವು ಈ ಸೈಡ್ ಜಾಯಿಂಟ್ಸನ್ನು ಮಾಡಿಕೊಂಡ್ರೆ ನಿಮಗೆ ಎಲ್ಲೂ ಕೂಡ ಕ್ಲಾತ್ ಅನ್ನೋದು ಹೆಚ್ಚು ಕಡಿಮೆ ಬರೋದಿಲ್ಲ. ಅಂದರೆ ವೇಸ್ಟ್ ಲೈನ್ ಹತ್ರ ಮತ್ತು ಆರ್ಮ್ ರೌಂಡ್ ಹತ್ರ ಮತ್ತು ಸ್ಲೀವ್ಸ್ ಲೂಸ್ ಹತ್ರ ಎರಡೂ ಈಕ್ವಲಾಗಿ ಬರುತ್ತೆ. ಹಾಗೆ ನೀವು ಒಂದು ಕಾಲು ಇಂಚ್ಗಿಂತ ಇನ್ನೂ ಸ್ವಲ್ಪ ಕಡಿಮೆ ಇರೋ ಥರ ಅಂದರೆ 1/8 ಅಷ್ಟು ನೋಡಿಕೊಂಡು ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ಟಿಚ್ಚನ್ನು ಎಕ್ಸ್ಟ್ರಾ ಸ್ಟಿಚಸನ್ನು ಹಾಕ್ಕೋಬೇಕು. ಹಾಗೆ ನಿಮಗೆ ನೀವೇನು 2 ಇಂಚಸ್ ಮಾರ್ಜಿನನ್ನು ತೊಗೊಂಡಿರ್ತೀವೋ ಆದಷ್ಟು 2 ಇಂಚಸ್ ಮಾರ್ಜಿನನ್ನು ಇಟ್ಕೋಬೇಡಿ. 1.5 ಇಂಚಸ್ ಇದ್ದರೆ ಸಾಕಾಗುತ್ತೆ. ನೋಡಿ ನಾನು 1.5 ಇರೋ ಅಷ್ಟು ಕ್ಲಾತನ್ನು ಇಟ್ಕೊಂಡು ಎಕ್ಸಸ್ ಇರೋ ಫ್ಯಾಬ್ರಿಕ್ನ ಈ ರೀತಿ ಕಟ್ ಮಾಡ್ಕೊಬಿಟ್ಟೆ. ನೀವು 2 ಇಂಚಸ್ ಇರೋ ಅಷ್ಟು ಮಾರ್ಜಿನನ್ನು ಬಿಟ್ಕೊಂಡ್ರೆ ನಿಮಗೆ ಸೈಡ್ಸಲ್ಲಿ ಫಿಟ್ಟಿಂಗ್ ಅನ್ನೋದು ಹೊಟ್ಟೋಗುತ್ತೆ. ಅಂದರೆ ಆ 2 ಇಂಚಸ್ ಕ್ಲಾತ್ ಅನ್ನೋದು ನಮಗೆ ಒಳಗಡೆ ಖರ್ಚು ಅನ್ನೋದು ಇದ್ದಾಗ ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಕಾಣಿಸೋದಿಲ್ಲ. ಅದಕ್ಕೋಸ್ಕರ ನಾನು 1.5 ಇಂಚ್ ಇರೋಷ್ಟು ಕ್ಲಾತನ್ನು ಇಟ್ಕೊಂಡು ಎಕ್ಸಸ್ ಇರೋದನ್ನು ನೀಟಾಗಿ ಕಟ್ ಮಾಡ್ಕೊಬಿಟ್ಟೆ. ಈಗ ನಾನು ವೇಸ್ಟನ್ನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನಾನು ವೇಸ್ಟ್ ಬಂದು 32 ಇಂಚಸ್ಸು ನೋಡಿ ನನಗೆ 32 ಇಂಚಸ್ ಅನ್ನೋದು ಕರೆಕ್ಟಾಗಿ ಬಂದಿದೆ. ಹಾಗೆ ಆರ್ಮ್ ರೌಂಡನ್ನು ಚೆಕ್ ಮಾಡ್ಕೋಬೇಕು. ನಾವು ಸ್ಟಿಚ್ ಮಾಡಿದ ನಂತರ ವೇಸ್ಟ್ ರೌಂಡು ಮತ್ತು ಆರ್ಮ್ ರೌಂಡ್ ಎರಡು ಕರೆಕ್ಟಾಗಿ ಮ್ಯಾಚ್ ಆಗಿದೆ ಅಂದರೆ ನಾವು ಸ್ಟಿಚ್ ಮಾಡಿರೋ ಬ್ಲೌಸು ಪರ್ಫೆಕ್ಟಾಗಿ ನಮಗೆ ಆಗುತ್ತೆ ಅಂತ ಅರ್ಥ. ನೋಡಿ ನಾನು ಈ ಬ್ಲೌಸ್ನ ವೇರ್ ಮಾಡ್ಕೊಂಡಾಗ ನಮಗೆ ಫಿನಿಶಿಂಗ್ ಅನ್ನೋದು ಈ ರೀತಿ ಬರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಆಗಿದೆ ಖಂಡಿತವಾಗ್ಲೂ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ವಿಡಿಯೋ ಯಾರಿಗಾದರೂ ಯೂಸ್ಫುಲ್ ಆಗುತ್ತೆ ಅಂದರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ನೋಡಿ ನಮಗೆ ವೇಸ್ಟ್ ರೌಂಡು ಮತ್ತು ಆರ್ಮ್ ರೌಂಡು ಪರ್ಫೆಕ್ಟಾಗಿ ಮ್ಯಾಚ್ ಆದರೆ ನಮಗೆ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿರುತ್ತೆ. ನಾವು ಎಷ್ಟು ಬ್ರಾಡಾಗಿ ನೆಕ್ಕನ್ನು ಸ್ಟಿಚ್ ಮಾಡಿದ್ರು ಕೂಡ ನೋಡಿ ಬ್ಯಾಕ್ ಸೈಡ್ ನಮಗೆ ಫಿನಿಶಿಂಗ್ ಅನ್ನೋದು ಯಾವ ರೀತಿ ಕಾಣಿಸ್ತಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.